ದಿನಗಳಲ್ಲಿ ಒಂದು ಒಳ್ಳೆಯ ಚಿತ್ರ, ಕಂಟೆಂಟ್ ಓರಿಯೆಂಟೆಡ್ ಅಂತ ಅಂತಾರೆ, ಅಂಥ ಚಿತ್ರ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಜನರನ್ನು ರಂಜಿಸಿದೆ ಅಂತ ಅಂದರೆ ಅದಕ್ಕೆ ಮೊಟ್ಟ ಮೊದಲು, ಯಾಕೆಂದರೆ ಇನಿಷಿಯಲ್ ಡ್ರಾ ಅಂತ ಏನಂತೀವಿ ಅದಿರೋದು ಹೀರೋ ಹೀರೋಯಿನ್ಗಳಿಗೆ. ಅಲ್ಲಿ ನಮ್ಮ ವಸಿಷ್ಠ ಸಿಂಹ ಮತ್ತು ಸ್ಟೆಫಿ, ನಾನು ಸ್ಟೆಫಿಗ್ರಾಫ್ ಅಂತ ಬಂದ್ಬಿಡ್ತಾನೆ ಬಾಯಿ, ಸ್ಟೆಫಿ ಪಾಟೀಲ್ ಇಬ್ಬರೂ ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಓಕೆ, ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ. ಆ್ಯಂಡ್ ಅವರಿಗೆ ನಾನೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಓಕೆ, ಹೆಸರೇ ಮರ್ತೋಗಿದೆ ನನಗೆ, ಏಕೆಂದರೆ ಇಬ್ಬರು ಇದ್ದರು. ಓಕೆ, ಬಾಲಕೃಷ್ಣ ಅಂತೂ ಒಬ್ಬ, ಓಕೆ, ಕೃಷ್ಣ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇಡೀ ಪ್ರೊಡಕ್ಷನ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಕೂಡ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರಚಾರವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಅವರು ಮೆಚ್ಚುಗೆಗೆ ಪಾತ್ರರು. ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು, ಅವ್ರನ್ನ ಇವತ್ತವರೆಗೂ ನೋಡಿಲ್ಲ ನಾನು. ಕಷ್ಟಪಡ್ತಿದ್ದೀನಿ ಎಲ್ಲರೂ ಹುಡುಕಿ ಒಂದು ಸಾರಿ ಕೈ ಹಿಂಗೆ ಅನ್ಬೇಕು ಅಂತ ಹೇಳಿ. ಓಕೆ, ಅವರು ಭಾಳ ನಿಗೂಢವಾಗಿ ದೂರ ಇರ್ತಾರೆ ನಮ್ಮಿಂದ, ಅದು ಯಾಕೆ ಗೊತ್ತಿಲ್ಲ. ಒಂದು ದಿವಸ ಕರ್ಕೊಂಬನ್ರಿ. ಇಂಥ ಒಂದು ಚಿತ್ರನ ಮಾಡಬೇಕು ಅಂತ ಅಂದರೆ ಅಪಾರವಾದ ಶ್ರಮ ನಮ್ಮೆಲ್ಲರದ್ದು ಇರುತ್ತೆ, ಕರೆಕ್ಟು. ಅದಕ್ಕೆ ಹಣ ಹೂಡೋದಾಗಲಿ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋದಾಗಲಿ ಅದು ನಿರ್ಮಾಪಕರಿಗೆ ಬಿಟ್ಟಿದ್ದು. ಅದನ್ನು ತಮ್ಮ ಕರ್ತವ್ಯ ಅಂತ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು. ಅವರಿಗೆ ಒಂದು ಸಲಾಮ್. ಇನ್ನು ನಾವೆಲ್ಲ ಇದ್ದೀವಿ, ನಟರು, ನಟಿಯರು, ಟೆಕ್ನಿಷಿಯನ್ಸು ಎಲ್ಲರೂ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಈಗಾಗಲೇ ಒಂದು ಹಾಡನ್ನು ಕೇಳಿದ್ರಿ, ಅನೂಪ್ ಸೀಳಿಂದು, ಅದ್ಭುತವಾಗಿದೆ. ಇವರು ಎಲ್ಲರನ್ನೂ ಒಟ್ಟುಗೂಡಿಸಿ ಈ ತರಹದ ಒಂದು ಕಂಟೆಂಟ್ನ ಜನಕ್ಕೆ ತಲುಪಿಸೋದಿದೆಯಲ್ಲ, ಅದು ನಿರ್ದೇಶಕನ ಜವಾಬ್ದಾರಿ. ಅದನ್ನು ಈ ಹೊಸ ನಿರ್ದೇಶಕ ಬಹಳ ಅದ್ಭುತವಾಗಿ ಮಾಡಿದ್ದಾನೆ. ನಿಜವಾಗಿಯೂ ಮೆಚ್ಚುಗೆಗೆ ಪಾತ್ರರು. ಎಲ್ಲಿ ಅವ್ರು ಕಾಣಿಸ್ತಾರ? ಇವರೇನಾ? ನಾನು ಫಸ್ಟ್ ಒಂದು ನೋಡಿದ ದಿವಸನೇ ಒಂದು ಫೋನ್ ಮಾಡಿ ಹೇಳಿದೆ, ನೋಡಪ್ಪ, ನೀನೇನು ಗೊತ್ತಿದ್ದೋ ಮಾಡಿದೆಯೋ ಗೊತ್ತಿಲ್ಲದೆಯೋ ಮಾಡಿದೆಯೋ, ನನ್ನ ಮನಸ್ಸಿಗೆ ತಟ್ಟುವಂಥ ಚಿತ್ರವನ್ನು ಮಾಡಿದೆಯಾ, ನನಗೆ ಭಾಳ ಸಂತೋಷ ಆಗಿದೆ. ನೀನು ನಿಜವಾಗಿಯೂ ಕನ್ನಡಕ್ಕೆ ಅಷ್ಟೇ ಅಲ್ಲ, ನೆರೆಹೊರೆಯ ರಾಜ್ಯಗಳ, ನೆರೆಹೊರೆಯ ಭಾಷೆಗೂ ಕೂಡ ಒಂದು ಒಳ್ಳೆಯ ಕೊಡುಗೆ ಆಗ್ತೀಯ. ಓಕೆ, ಮೇಂಟೈನ್ ಯುವರ್ ಮೊಮೆಂಟಮ್ ಅಂತ ಹೇಳಿದೆ. ಅದು ನಿಜವಾಗಿ ಇಲ್ಲಿರೋ ವಿಷಯನೇ ಬಹಳ ವಿಚಿತ್ರವಾದ ವಿಷಯ. ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ನಿಜವಾಗಿಯೂ ಭಾಳ ಮೆಚ್ಕೋಬೇಕಾದ್ದು. ಅದು ಒಬ್ಬ ಹೊಸ ನಿರ್ದೇಶಕನಿಗೆ ಎಲ್ಲಿಂದ ಪ್ರೇರಣೆ ಬಂತು, ಹೇಗೆ ಇದರ ಕಲ್ಪನೆ ಬಂತು ಅನ್ನೋದು ನಿಜವಾಗಿ ಭಾಳ ಯಂಗ್ ಫೆಲೋ. ಓಕೆ, ಇನ್ನು ಮದುವೆನೂ ಆಗಿಲ್ಲ ನೋಡ, ಮತ್ತು ಪ್ರೀತಿ ವಿಶ್ವಾಸಗಳಿಗೆ ಇನ್ನೂ ಸರಿಯಾಗಿ ಒಗ್ಗಿಕೊಂಡಿಲ್ಲ. ಇವನು ಮಾಡಿರೋ ಸಿನಿಮಾ ಒಲವಿನ ಬಗ್ಗೆ, ಪ್ರೀತಿಯಿಂದ ಬಹಳ ಮೇಲ್ಮಟ್ಟದ ಒಲವು ಅಂತ ಏನಂತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ. ಸೊ ನಾನು ನಿಜವಾಗಿಯೂ ಹ್ಯಾಟ್ಸ್ ಆಫ್. ಓಕೆ, ಶಾಬಾಸ್. ಹೆಚ್ಚು 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 ಕೆಲಸಗಳು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ಕನ್ನಡಕ್ಕೆ ಒಂದು ಅದ್ಭುತ ಕೊಡುಗೆಯಾಗಿ ನೀನು ಬಂದಿದೆಯಪ್ಪ. ವೆಲ್ಕಮ್ ಟು ದಿಸ್ ವರ್ಲ್ಡ್. ಇದೊಂದಿದೆ ಇಲ್ಲಿ, ಆಗಲೂ 2 ಹಲ್ಲಿರಲಿಲ್ಲ, ಈಗಲೂ 2 ಹಲ್ಲಿಲ್ಲ. ಓಕೆ,
ಅಬ್ಬಾ 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 ಚೂಟಿ ಹುಡುಗಿ ಅಂತಂದ್ರೆ ಇದು ಕಣಪ್ಪ. ನನಗೆ ಆಗಿರೋ ವಯಸ್ಸೆಲ್ಲ ಮರ್ತುಬಿಟ್ಟೆ ಇವಳ ಜೊತೆಗೆ ಪಾಠ ಮಾಡಬೇಕಾದ್ರೆ. ಆಕೆ ಬಹಳ ಚೆನ್ನಾಗಿ ಮಾಡಿದ್ದಾಳೆ. ಆಕೆ ಅಲ್ಲೆಲ್ಲ ಒಂದು ಕಡೆ ಒಂದು ವಸಿಷ್ಠ ಸಿಂಹನ ರಗೆಡ್ನೆಸ್ ಒಂದು ಕಡೆ ಇದ್ದರೆ, ಆಕೆ ಹೆಂಡತಿಯ ಬಗ್ಗೆ ಪ್ರೀತಿ ಇನ್ನೊಂದು ಕಡೆ ಇದ್ದರೆ, ಮಗುವಿನ ಬಗ್ಗೆ ಅವನ ಆಲೋಚನೆಗಳಿದ್ದಿಲ್ಲ, ಅದು ಕೂಡ ಬಹಳ ಚೆನ್ನಾಗಿ ಬಂದಿದೆ. ಈ ಮೂರನ್ನು ಬಹಳ ಚೆನ್ನಾಗಿ ಬೆರೆಸ್ಕೊಂಡು ಮಾಡಿದ್ದಾನೆ ವಸಿಷ್ಠ. ಓಕೆ, ಮೆಚ್ಕೋಬೇಕಾದ್ದು. ಒಬ್ಬ ವಿಲನ್, ನಾನು ಹಿಂದೆ ಹೇಳ್ತಿದ್ದೆ, ಯಾಕರೆ ಒಬ್ಬ ಒಳ್ಳೆ ವಿಲನ್ನ ಕರ್ಕೊಂಬಂದು ಇಲ್ಲಿ ಗೊಳೆ ಕೋತಿರವನ್ನ ಅಂತ. ಈ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ದಿಸ್ ಹ್ಯಾಸ್ ಬೀನ್ ಎ ವೆರಿ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಷನ್ ಫಾರ್ ಸಿಂಹ ಅಂತ ಹೇಳಬೇಕು. ಕೀಪ್ ಇಟ್ ಅಪ್, ಗುಡ್ ಲಕ್, ಆಲ್ ದ ಬೆಸ್ಟ್. ಓಕೆ, ಆಗುತ್ತೆ ತನಗೆ ತಾನೇ ಮೇಲೆ. ಈ ಹುಡುಗಿ ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಎಂಟ್ರಿ. ಓಕೆ, ಆಮೇಲೆ ಕನ್ನಡದ ಬಗ್ಗೆ ಪ್ರೀತಿ ಇದೆ. ಭಾಳ ಕಷ್ಟಪಟ್ಟು ಕನ್ನಡವನ್ನು ಕಲ್ತಿದ್ದಾಳೆ, 4 ಮಾತುಗಳನ್ನು ಕನ್ನಡದಲ್ಲಿ ಮಾತಾಡ್ತಾಳೆ. ಅಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಮಾತುಗಳಿಗೆ ಲಿಪ್ ಕೊಟ್ಟಿರೋದಿದೆಯಲ್ಲ, ಅದು ಕೂಡ ಬಹಳ ಮೆಚ್ಕೊಂಡಿದ್ದೀನಿ ನಾನು. ಓಕೆ, ಆಲ್ ಇನ್ ಆಲ್ ಇಟ್ ಹ್ಯಾಸ್ ಬೀನ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಈ ಈ ಚಿತ್ರದ ಭಾಗವಾಗಿ ನನಗೊಂದು ಬಹಳ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಇವರು ಫಸ್ಟ್ ಬಂದಾಗಲೇ ನನಗೆ ಒಂದು ಇದನ್ನು ಹೇಳಿದರು, ಕಥೆ ಹೀಗಿರುತ್ತೆ ಅಂತ. ಆದರೆ ನಾನು ಅಷ್ಟಾಗಿ ನಂಬಲಿಲ್ಲ ಇದು ಈ ರೀತಿ ಬೆಳವಣಿಗೆ ಆಗಬಹುದು ಅಂತ. ಬಟ್ ಅದು ನಿಜವಾಗಿಯೂ ಕೂಡ ಮಾಡ್ತಾ ಮಾಡ್ತಾ ನನಗೆ ಬಹಳ ಸಂತೋಷ ಆಗಿತ್ತು. ಆಮೇಲೆ ಕೆಲವು ಒಳ್ಳೆಯ ಮೆಚ್ಚುಗೆ ಮಾತುಗಳು ಕೂಡ ಆ ಪಾತ್ರಕ್ಕೆ ಬಂದಿದೆ. ಅದರ ಸಂಪೂರ್ಣ ಕ್ರೆಡಿಟ್ಟು ನಮ್ಮ ನಿರ್ದೇಶಕರಿಗೆ ಹೋಗಬೇಕು. ಇಂಥ ಒಳ್ಳೊಳ್ಳೆ ಪಾತ್ರಗಳನ್ನು ಸೃಷ್ಟಿ ಮಾಡ್ರಿ. ಯಾಕೆಂದರೆ ಪೋಷಕ ಪಾತ್ರಗಳ ಬಗ್ಗೆ ಹೆಚ್ಚಿನ ಗಮನ ಇಲ್ಲ ಈ ನಡುವೆ. ನಿಮ್ಮಂಥ ಹೊಸ ನಿರ್ದೇಶಕರು ಬಂದು ಹೊಸ ಯೋಚನೆಗಳ ಮೂಲಕ ಬಂದಾಗ ಹೊಸ ಪಾತ್ರಗಳ ಸೃಷ್ಟಿಯಾಗುತ್ತೆ. ಅವಾಗ ನಮಗೂ ಒಂದಿಷ್ಟು ಒಳ್ಳೆ ಹೆಸರು ಬರುತ್ತೆ. ದಯವಿಟ್ಟು ಮಾಡಿ. ಇಷ್ಟು ಹೇಳಿ, 25 ದಿವಸ ಆಗಿದೆ, ಇದು ಇನ್ನೂ 50 ಆಗಲಿ 100 ಆಗಲಿ ಅಂತ ಶುಭ ಹಾರೈಸ್ತಾ ಇದನ್ನು ನಿಮಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾ 25 ಡೇ ಸೆಲೆಬ್ರೇಷನ್ಗೆ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ವಾಟ್ ಡು ಐ ಸೇ ಟುಡೇ, ಭಾಳ ಭಾಳ ಖುಷಿ ಆಗ್ತದೆ. ಮೋರ್ ದೆನ್ ದ್ಯಾಟ್ ತುಂಬ ಇಮೋಷ್ನಲ್ ಆಗಿದ್ದೀನಿ ಟುಡೇ, ಬಿಕಾಸ್ ಐ ಡೋಂಟ್ ನೋ, ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಡೇಸ್. ಲವ್ಲಿ ಜರ್ನಿ ಹ್ಯಾಸ್ ಬಿನ್ ತುಂಬ ಅದ್ಭುತವಾಗಿ ಆಗಿತ್ತು. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನಮ್ಮ ಲವ್ಲಿ ಟೀಮ್, ಇಟ್ಸ್ ಬಿನ್ ಲೈಕ್ ಫ್ಯಾಮಿಲಿ. ನೀವೆಲ್ಲರೂ, ಓಕೆ, ಐ ವಿಲ್ ಸ್ಟಾರ್ಟ್ ಲೈಕ್ ದಿಸ್. ಅಶ್ವಿನ್ ಸರ್, I can always not thank, I can't stop thanking you enough. Whenever I look at myself on the screen and you comes to my mind, thank you for being there. And sir, you've done such an amazing job. Namma Nirdeshaka, Chetan sir, I don't know if I'll take blessings, but thank you so much sir. I have to tell you, Janani play amele, I'm facing so much difficulty to select films now. Nowadays, even 2 days back, I had a narration and I couldn't decide. I was like, Janani, no, something more better, sir. What have you done? So, sir, tumba dhanyavada. Balu sir, Krishna sir, Abu sir, Ratana, I'm shaking. It's an honor to stand beside you, sir. What an honor to work with you. What an honor to share screen with you. So, Nana Drushta, that I've got this opportunity. Abhuvanasa Creations, thank you so much, sir. You all have treated me like family. So, if another production house that I work in Kannada film industry will be like a bar set that, okay.
ನಮ್ಮ co-actor Vashishta sir. How much do I thank you is not enough because Janani would have been incomplete without you. Every time that I see you on screen and I feel how how great is this person on screen. It's so different. You are so magical. Sir, you have the longest way to go in the industry, and I just have all my love and love to you, sir. Thank you so much for being my Jai. And entire our technical team, sir Pratap sir, Anup sir, and all of you, sir. Thank you so much for being. I'm glad and honored to be part of this cinema. Um, and ಇಷ್ಟ ದಿನ ನಾನು ಕೇಳಿದ್ದೆ ದ್ಯಾಟ್ ಕನ್ನಡಿಗಾಸ್ ತುಂಬ ಪ್ರೀತಿ ಕೊಟ್ಟಾರೆ ಅಂತ. ಆ್ಯಂಡ್ ಆದರೆ ಇವತ್ತು ನೋಡಿದ್ದೀನಿ so much love, and I'll be forever grateful for all of that. ತುಂಬ ತುಂಬ ಧನ್ಯವಾದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫಾರ್ ಆಲ್ ದ ಲವ್. ಜನನಿ, it's ನನ್ನ ಅದೃಷ್ಟ to debut with such a cinema. Thank you so much everyone. ಥ್ಯಾಂಕ್ ಯು ಸ್ಟಿಫಿ ಅವರೇ. ಆ್ಯಕ್ಚುಲಿ ನಮ್ಮ ಹುಡುಗರಿಗೆಲ್ಲ ಫಸ್ಟಿಂದನೂ ಕನ್ಫ್ಯೂಷನ್ ಇತ್ತು. ಸ್ಟಿಫಿ ಪಾಟೀಲ್ ನನ್ನ ಫ್ರೆಂಡ್, ನಮ್ಮೂರು ಕಡೆಯವರು ಅವ್ರಂತ. ಯೂಶಲಿ ಆ ಪಾಟೀಲ್ರಿಗೆ ಗೊತ್ತಾಗುತ್ತೆ ನಾರ್ತ್ ಕರ್ನಾಟಕದವ್ರ ಅಂತ. ಇಲ್ಲ ಇವ್ರು ಬಾಂಬೆ ಅವರು, ಇಲ್ಲ ಇವ್ರು ಮೋಸ್ಟ್ಲಿ ಸ್ಟಿಫಿ. ಹೌದು, ಕರ್ನಾಟಕ ಹುಡುಗಿ. ಆದ್ರೆ ಎಷ್ಟು ಚೆನ್ನಾಗಿ ಇವಾಗ ಕನ್ನಡ ಮಾತಾಡ್ತಾರೆ ಅಂದ್ರೆ ವಿ ಹ್ಯಾವ್ ಟು ಅಪ್ರಿಶಿಯೇಟ್. ನಿಜಕ್ಕೂ ಕೂಡ all the love that I have for Karnataka and the Kannada people, the Kannadigas, my entire lovely team, it's all for them. So yeah, everything I do is the least. ಸೊ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ದತ್ತಣ್ಣ ಸರ್ ಹೇಳಿದ್ರು, ಹೀರೋಯಿನ್ ಹೇಳಿದ್ರು, ಇನ್ನೆಲ್ಲ ಹೇಳ್ತಾರೆ, ಅವರು ಮಾತಾಡಿದ್ದಾರೆ. ಡೈರೆಕ್ಟ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಯಾಕಂದರೆ ಅವರ ಕನಸಿದು. ನಾವೆಲ್ಲ ಅವರಿಗೆ ಸಪೋರ್ಟಾಗಿ ನಿಂತಿದ್ವಿ. ಆಮೇಲೆ ಈ ಸಂಸ್ಥೆ ಬಗ್ಗೆ ಮಾತಾಡಲೇಬೇಕು. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮುಂದೆ ಬರುತ್ತೆ ಈ ಸಂಸ್ಥೆಯಿಂದ. ಅದು ಅಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ಅದು ದೊಡ್ಡ ಸಿನಿಮಾ ಆಗುತ್ತೆ. ಸೊ ಇವರು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ನಾನೇ ಕೊಡ್ತೀನಿ. ಹಾಗೆ ನನ್ನ ಜೊತೆ ಕೆಲಸ ಮಾಡಿದ ಪ್ರಮೋದ್ ಮರುವಂತೆ, ಆಲ್ವೇಸ್ ಥ್ಯಾಂಕ್ಫುಲ್ ಟು ಹಿಮ್. ಯಾಕಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಹಾಡುಗಳು ಬೇಕು ಅಂದಾಗ ಯಾವಾಗಲೂ ಸುಮ್ಮನೆ ನಾನು ರಾತ್ರಿ ಏನೋ ಟ್ಯೂನ್ ಕಳಿಸಿರ್ತೀನಿ, ಅದು ಅವಾಗಲೇ 10 ನಿಮಿಷಕ್ಕೆ ಆ ಸಾಲು ಬಂದ್ಬಿಡುತ್ತೆ ಆ ಥರ. ಸೊ ಥ್ಯಾಂಕ್ ಯು ಪ್ರಮೋದ್. ಹಾಗೆ ನಮ್ಮ ಅಭಿನಂದನ್ ಇಡೀ ಸೌಂಡ್ ಡಿಸೈನಿಂಗ್ ಇವರೇ ಮಾಡಿರೋದು. ಇವರು ಅಷ್ಟೇ ಮ್ಯೂಸಿಕ್ ಕಂಪೋಸರ್ ಆಗೂ ಇದ್ದಾರೆ ಇವಾಗ, ಮುಂದೆ ಬರ್ತಾ ಇರೋ ಸಿನಿಮಾಗಳಿಗೆ. ಆಲ್ ದ ಬೆಸ್ಟ್ ನಿಮಗೂ. ನಿಮ್ಮೆಲ್ಲರೂ ಸಪೋರ್ಟ್ ಇವ್ರಿಗೂ ಇರಲಿ. ಹಾಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದ. ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ಅಬೋನು ಸಹ ಪ್ರೊಡಕ್ಷನ್ಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ರದರ್ ಚೇತನ್ ಕೇಶವ್ ಅವ್ರಿಗೆ ಅಭಿನಂದನೆಗಳು. ಬಾಲು ಸರ್ ಫಸ್ಟ್ ಟೈಮ್ ನನಗೆ ಇದನ್ನ ಚಿಕ್ಕಿಮಿಕ್ಕ ಹಾಡು ಇದೆಯಲ್ಲ, ಅದು ಬರೆಯೋಕ್ಕಿಂತ ಮುಂಚೆ ಫೋನ್ ಮಾಡಿದರು. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಿದ್ದು ಅವರು, ಬಾಲು ಸರ್ ನೋಡಿ ಸರ್ ತುಂಬ ಚೆನ್ನಾಗಿ ಬರಬೇಕು ಹಾಡು ಅಂದರು. ಓಕೆ ಸರ್, ನೋಡಿ ಸರ್ ಚೆನ್ನಾಗಿ ಬರ್ದಿಲ್ಲ ಅಂದರೆ ಬೇರೆ ಹತ್ರ ಬರೆಸ್ತೀವಿ, ತುಂಬ ಚೆನ್ನಾಗಿ ಬರಬೇಕು ಸರ್ ಅಂತ. ಓಕೆ ಸರ್ ಅಂತ. ಚೇತನ್ ಸರ್ ಅಂದರೆ ಕೇಳಿದೆ, ಯಾರು ಸರ್ ಅವರು ಒಂಥರ ಬೆದರಿಕೆನೇ ಹಾಕ್ತಾರಲ್ಲ ಸರ್, ಯಾಕೆ ಸರ್ ಹಂಗೆ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಸರ್ ಅವರಿಗೆ ಈ ಸಿನಿಮಾ ಬಗ್ಗೆ ತುಂಬ ಪ್ರೀತಿ, ಇದ್ರ ಆಡಿಯೋ ಬಗ್ಗೆ ತುಂಬ ಪ್ರೀತಿ, ಹಾಗಾಗಿ ಆ ಥರ ಹೇಳ್ತಾರೆ. ಆಮೇಲೆ ಬಾಲು ಸರ್ ಮೀಟ್ ಮಾಡಿದೆ, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅವರು. ಸೊ ಅದೇ ಪ್ರೀತಿಯಲ್ಲೇ ಪ್ರತಿಯೊಬ್ಬರು ಕೆಲಸ ಮಾಡ್ತಿದ್ದಾರೆ ಅಂತ ಕ್ರಮೇಣ ಹೋಗ್ತಾ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ಗೆ. ವಸಿಷ್ಠ ಸರ್ ಥ್ಯಾಂಕ್ ಯು. ಆ್ಯಂಡ್ ಅನೂಪ್ ಸರ್ ಟ್ರಸ್ಟ್ ಇದೆಯಲ್ಲ ನನ್ನ ಮೇಲೆ. ಯಾಕಂದರೆ ತುಂಬ ಲವ್ ಸಾಂಗ್ ಅಂತ ಬಂದಾಗ ಓಕೆ ನನಗೆ ಕೊಡ್ತಾರೆ. ನಾವು ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಆ ಧೂಮ್ ಧಾಮ್ ದೇಖೋ ಪಾಜಿ ಅಂತ. ಅದೆಲ್ಲ ನಾನೇ ಬರ್ದಿದ್ದೀನಿ ಅನ್ನೋಷ್ಟು ಒಂದು ಅಚ್ಚರಿ ಹುಟ್ಟಿಸೋ ಅಂತ ಒಂದಿಷ್ಟು ಸೊ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಮ್ಯೂಸಿಕಲ್ಲಿ. ನಿಮ್ಗೆ ಅದು ಸಿನಿಮಾ ನೋಡಿದಾಗ ಅನಿಸಿರಬೇಕು. ಸೊ ಇದೇ GT ಮಾಲಲ್ಲಿ ನಾನು ಹೌಸ್ಫುಲ್ ಶೋ ನೋಡಿದ್ದು. ನನಗೆ ತುಂಬ ಹೆಮ್ಮೆ ಆಯಿತು ಇಂಥ ಸಿನಿಮಾದಲ್ಲಿ ಭಾಗ ಆಗಿದ್ದೀನಿ ಅನ್ನೋದಕ್ಕೆ. ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಜೆನ್ಯೂನಾಗಿ ರಿಯಾಕ್ಟ್ ಮಾಡ್ತಾಯಿದ್ರು. ಎಲ್ಲೆಲ್ಲಿ ಅಂದ್ಕೊಂಡಿದ್ವಿ ನಾವು ಅಲ್ಲಲ್ಲಿ ರಿಯಾಕ್ಟ್ ಮಾಡ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು. ಅಬೋನಸ ಪ್ರೊಡಕ್ಷನ್ ಮೂಲಕ ಇನ್ನಷ್ಟು ಸಿನಿಮಾಗಳು ಬರಲಿ ಅಂತ ಹಾರೈಸ್ತೀನಿ. ಹಾಗೆ ಚೇತನ್ ಕೇಶವ್ ಅವ್ರಿಗೂ ಕೂಡ ತುಂಬ ಉಜ್ವಲವಂತ ಭವಿಷ್ಯ ಇದೆ. ಅವ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಾದ್ರೆ ನಾನು ಡೈರೆಕ್ಟರ್ ಸರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾವು ಜರ್ನಿ ಬಂದು ಮಫ್ತಿಯಿಂದ ಶುರು ಆಯಿತು. ಸೊ ಮಫ್ತಿಯಲ್ಲಿ ಅವರು ಫಸ್ಟ್ ಸ್ಟೇಜ್ ಆಫ್ ಫಿಲಮಿಂದ ಲಾಸ್ಟ್ ರಿಲೀಸ್ವರೆಗೂ ನಮ್ಮ ಜೊತೆಯಲ್ಲಿದ್ದರು. ಸೊ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಬರ್ತಿರೋದು. ಸೊ ಡೈರೆಕ್ಟರ್ ಜೊತೆ ಅವರು ಅವಾಗ AD ಆಗಿದ್ದರು. ಸೊ ಈ ಸಿನಿಮಾಲ್ಲಿ ಅದೇ AD ಥರನೇ
ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಅಷ್ಟೇ ಎಫರ್ಟ್ಸ್ ಹಾಕಿ ಡೈರೆಕ್ಟರ್ ಅಂತ ಇದು ತೊಗೊಳ್ದೆ, ಲೈಕ್ ಹೈರಾರ್ಕಿ ಇಲ್ಲದೆ, ಸೊ ಲಾಸ್ಟ್ ಸ್ಟೇಜ್ವರೆಗೂ ಕೂಡ ರಿಲೀಸ್ವರೆಗೂ ನಮ್ಮ ಜೊತೆ ಚೆನ್ನೈಯಲ್ಲಿ ಅಪ್ಲೋಡ್ವರೆಗೂ ಕೂಡ ಬಂದು, ಸೊ ಅಷ್ಟೇ ಎಫರ್ಟ್ಸ್ ಹಾಕಿ ಡೇ ಆ್ಯಂಡ್ ನೈಟ್ ನಮ್ಮ ಜೊತೆ, ಅಂದರೆ ಲೇಟ್ ನೈಟ್ ವರ್ಕ್ ಮಾಡಿದ್ದು ನಮ್ಮ ಟೀಮಲ್ಲಿರೋರ್ಗೆ ಮಾತ್ರ ಗೊತ್ತು. ಸೊ ಅರ್ಲಿ ಮಾರ್ನಿಂಗ್ 5:30ವರೆಗೂ ಬೆಳಗಿನ ಜಾವ ಶುರು ಮಾಡಿದ್ರೆ ಬೆಳಗ್ಗೆ 5 o'clockವರೆಗೂ ವರ್ಕ್ ಮಾಡ್ತಾಯಿದ್ವಿ. ಸೊ ಅಂದರೆ ಆ ಥರದ್ದು ಹೈರಾರ್ಕಿ ಇಲ್ಲದೆ ಕೆಲಸ ಮಾಡ್ತಿದ್ರು, ಅಷ್ಟೇ ಕಮಿಟ್ಮೆಂಟ್ ಜೊತೆ. ಸೊ ಅದರ ರಿಸಲ್ಟ್ಸ್ ಇವತ್ತು ನಮ್ಗೆ ಇವತ್ತು 25 ಡೇಸ್ವರೆಗೂ ಕರ್ಕೊಂಡ್ಬಂದಿದೆ. ಸೊ ನೆಕ್ಸ್ಟು ನಮ್ಮ ವಸಿಷ್ಠ ಸರ್ ಟ್ರಾನ್ಸ್ಫಾರ್ಮೇಷನ್. ಸೊ ನಮ್ಮ ಮಫ್ತಿ ಸಿನಿಮಾಲ್ಲಿ ನೋಡಿದ್ರೆ ಲೈಕ್ ರಗಡ್ ವಿಲನ್ನು. ಸೊ ಈ ಸಿನಿಮಾಲ್ಲಿ ನೋಡಿದ್ರೆ ಲವ್ಲಿಯಲ್ಲಿ ಲವ್ಲಿ ಕ್ಯಾರೆಕ್ಟರ್. ಸೊ ಆ ಟ್ರಾನ್ಸ್ಫಾರ್ಮೇಷನ್ ನೋಡಿದಾಗ ನಮಗೂ ಒಂದು ಶಾಕಿಂಗ್ ಕ್ಯಾರೆಕ್ಟರೈಸೇಷನ್. ಸೊ ಆ ಕ್ಯಾರೆಕ್ಟರೈಸೇಷನ್ನ ಫುಲ್ಫಿಲ್ ಮಾಡಿದ್ದು ಮ್ಯೂಸಿಕಲ್ಲಿ. ಸೊ ಮ್ಯೂಸಿಕಲ್ ಜರ್ನಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಲವ್ಲಿ ಟೈಟಲ್ನ ಜಸ್ಟಿಫೈ ಮಾಡಿದ್ದು ಅನೂಪ್ ಸರ್. ಸೊ ಅನೂಪ್ ಸರ್ ಜೊತೆ ನಮ್ಮ ಜರ್ನಿ 6 ಮೂವೀಸ್ ಜೊತೆ ಕಂಪ್ಲೀಟ್ ಆಯಿತು. ಸೊ ಒಂದು ಫ್ಯಾಮಿಲಿ ಥರನೇ ವರ್ಕ್ ಮಾಡಿದ್ವಿ. ಲೈಕ್ ದೆನ್ ನಮ್ಮ DOP ಅಶ್ವಿನ್ ಅವರು. ಸೊ ಅಶ್ವಿನ್ ಅವರು ಕೂಡ ಲೈಕ್ ಆಲ್ಮೋಸ್ಟ್ ಲೈಕ್ ನಾವು ಮಫ್ತಿಯಿಂದ ಜೊತೆಲಿ ವರ್ಕ್ ಮಾಡ್ತಾ ಬರ್ತಾಯಿದ್ದೀವಿ. ಸೊ ಯಾವುದೂ ಹೊಸದಲ್ಲ. ಸೊ ಎಲ್ಲರೂ ಸೇರಿ ಒಂದು ಎಫರ್ಟ್ಸ್ ಹಾಕಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕಂತ ಟ್ರೈ ಮಾಡಿದ್ವಿ. ಸೊ ಈಗಿನ ಕಾಲದಲ್ಲಿ ನೋಡಿದ್ರೆ ಲೈಕ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಒಂದು ಕಾನ್ಫಿಡೆಂಟಾಗಿ ಪ್ರಾಡಕ್ಟ್ ಬಂದಿದೆ ಅನ್ನೋ ಒಂದು ಇದರಲ್ಲಿ ನಾವು ರಿಲೀಸ್ ಮಾಡಿ ಧೈರ್ಯ ಮಾಡಿ ಮುಂದೆ ಬಂದಿದ್ದು. ಅದನ್ನು ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ಸ್, ನಿಮ್ಮೆಲ್ಲರೂ ಸಪೋರ್ಟಿಗೆ ಥ್ಯಾಂಕ್ಸ್. ಸೊ ಆ 25 ಡೇಸ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಹೇಶ್ ಸರ್, ನಮ್ಮ ಡೈರೆಕ್ಟರ್ ಮಹೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಮಹೇಶ್ ಸರ್ ಎಲ್ಲಿದ್ದೀರಾ ಗೊತ್ತಿಲ್ಲ. ಹಾಂ ಸರ್ ಬನ್ನಿ ತೆರೆಯಿಂದನೇ ಇರ್ತೀರಾ ಯಾವಾಗಲೂ. ಬನ್ನಿ ತೆರೆ ಮೇಲೆ. ಸರ್ ಬನ್ನಿ, ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸರ್. ಮಹೇಶ್ ಸರ್ ಬನ್ನಿ. ಸರ್ ಮಹೇಶ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸಿನಿಮಾಗೆ. ಬ್ಯಾಕ್ ಎಂಡ್ ಆಗಿ ನಿಂತ್ಕೊಂಡು ನಮಗೆ ಪ್ರತಿ ಹೆಜ್ಜೆಯಲ್ಲೂ ಅವ್ರು ಸಪೋರ್ಟ್ ಮಾಡ್ಕೊಂಬಂದರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಹೇಳಕ್ಕೆ ಶುರು ಮಾಡ್ತು ಅಂದರೆ 1ರಿಂದ ಹಿಡಿದು 100 ತನಕ ಬರ್ತಾ ಇರುತ್ತೆ. ಅದಕ್ಕೆ ನಾನು ಕಾಮನ್ ಆಗಿ ಎಲ್ರಿಗೂ ಸೇರಿಸಿ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ ಟೈಮ್ ಬೀಯಿಂಗ್ ವೈಸಲ್ಲಿ. ಅದಕ್ಕೆ ಇಂಡಿವಿಜುವಲ್ ಆಗಿ ಯಾರು ಹೇಳ್ತಿಲ್ಲ. ಹಾಗೆ ನನ್ನ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು. ಸಪೋರ್ಟ್ ಅಂದರೆ ಈ ದಿನಗಳಲ್ಲಿ 25 ದಿನ ಓಡೋದೇ ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ ಕನ್ನಡ ಸಿನಿಮಾಗಳು. ಖುಷಿ ಆಗ್ತಿದೆ 25 ದಿನ ಓಡಿದೆ, ಇನ್ನೂ ಹೆಚ್ಚು ದಿನ ಓಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಅಭಿನಂದನ್, ಫ್ಯೂ ವರ್ಡ್ಸ್ ಫ್ರಮ್ ಯು. ಎಲ್ರಿಗೂ ನಮಸ್ಕಾರ ಮತ್ತು ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಫಾರ್ ದ 25 ಡೇಸ್ ಸೆಲೆಬ್ರೇಷನ್. ಒಂದು ಐ ನೀಡ್ ಟು ವೆರಿ ಸ್ಪೆಸಿಫಿಕ್ ಅಬೌಟ್ ಸೌಂಡ್ ಡಿಸೈನ್. ಈ ಸಿನಿಮಾದಲ್ಲಿ ಸೌಂಡ್ ಡಿಸೈನರ್ ಕೆಲಸ ಮಾಡಿರೋದ್ರಿಂದ ಫಸ್ಟು ಹರೀಶ್ ಕುಮಾರ್ ಸರ್ ಈ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡು ಅಂತ ರೆಫರ್ ಮಾಡಿದಾಗ ಚೇತನ್ ಸರ್ ಮೈಸೂರಿಗೆ ಬಂದಿರು, ನಾನು ಮೈಸೂರು ಸ್ಟುಡಿಯೋದೆ VR. ಸೊ ಡೈರೆಕ್ಟರ್ ಸರ್ ತುಂಬ ಕ್ಯೂರಿಯಸ್ ಆಗಿದ್ರು, ಹೇಗಿದೆ VR ವರ್ಚುವಲ್ ರಿಯಾಲಿಟಿ ಹೇಗೆ ಮಾಡ್ತೀವಿ ಅಂತ. ಸೊ ಅಲ್ಲಿಂದ ಶುರು ಆಗಿದ್ದು. ಅಂದರೆ ಉಡುಪಿಗೆ ಬನ್ನಿ, ಅಲ್ಲಿ ಒಂದು ಶೂಟ್ ಇದೆ. ಸೊ ವಿ ವಿಲ್ ಕ್ಯಾಪ್ಚರ್ ಅಲ್ಲೊಂದು 1000 ಜನದ ಮೇಲೆ ಇರ್ತಾರೆ ಆರ್ಟಿಸ್ಟ್. ಅಲ್ಲಿ ನೀವು ಆಂಬಿಯನ್ಸ್ ಅಲ್ಲಿಂದ ಪಿಕ್ ಮಾಡೋಕ್ಕೆ ಶುರು ಮಾಡೋಣ ಅಂದಾಗ ಬಂದು ಜೊತೆಗೆ ಮನೆ ಏನು ಸಿನಿಮಾದಲ್ಲಿ ಮನೆ ನೋಡಿದ್ವಿ. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಿ. ಸೊ ಇಟ್ ವಾಸ್ ಮಿಕ್ಸ್ ಇಂಟು ಡಾಲ್ಬಿ ಅಟ್ಮಾಸ್. ಸೊ ಇನ್ನೊಂದು ತುಂಬ ಖುಷಿ ವಿಚಾರ ಅಂದರೆ ಡಾಲ್ಬಿ ಅಟ್ಮಾಸ್ ಇಂದ ಅಫಿಷಿಯಲ್ ಸರ್ಟಿಫೈ ಆಯಿತು ಲವ್ಲಿಗೆ. ಅದೊಂದು ತುಂಬ ದೊಡ್ಡ ಖುಷಿ ವಿಚಾರ. ಜೊತೆಗೆ ಅವಿಡಲ್ಲಿ ತುಂಬ ಪೋಸ್ಟ್ ಆಗಿತ್ತು. ಡಾಲ್ಬಿ ಅಟ್ಮಾಸ್ ಅಫಿಷಿಯಲ್ ಪೇಜಲ್ಲಿ ಪೋಸ್ಟ್ ಆಗಿ ಬಂದಿತ್ತು. ಸೊ ಇದಿಷ್ಟು ಒಂದು ಮೈಲ್ ಸ್ಟೋನ್ಸ್ ಅನ್ನೋದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಓಕೆ, ಹೇಳಿ ಹೇಗೆ ಅನಿಸ್ತಾ ಇದೆ ನಿಮಗೆ? 25 ಡೇಸ್ ಕಂಪ್ಲೀಟ್ ಆಗಿದೆ. ಲವ್ಲಿ ಫಿಲ್ಮು, ನಿಮ್ಮ ರೋಲ್ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಹೇಳಿ. ನಂಗೆ ಗೊತ್ತೇ ಇರಲಿಲ್ಲ 25 ಡೇಸ್ ಆಯಿತು ಅಂತ. ಆಮೇಲೆ ಲವ್ಲಿ ಇದೇನೋ ಕರೆದ್ರು. ನಂಗೆ ಯಾವುದು ಆಲ್ರೆಡಿ 25 ಡೇಸ್ ಆಗೋಯ್ತು ಅಂತ ನಾನು ಅಮ್ಮನ ಕೇಳ್ತಾನೇ ಇದೆ. ಹೌದು ಅಂತ ಅಮ್ಮ ಹೇಳ್ತಾ ಇತ್ತು. ನನಗೂ ತುಂಬ ಖುಷಿ ಆಯಿತು ನಂಗಲ್ಲಿ ಮಾಡಿದ್ದಕ್ಕೆ. ವೆರಿ ನೈಸ್. ನನಗೂ ಇಷ್ಟು ಖುಷಿ ಆಯಿತು. ಅಮ್ಮ ನಂಗೆ 25 ಡೇಸ್ ಆಯ್ತಲ್ಲ, ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ರು. 25 ಡೇಸ್ ಆದರೂ ಇನ್ನೂ 2 ಟೀತ್ಸ್ ಬಂದಿಲ್ಲ ಅಲ್ಲ?
50 ಡೇಸಿಗೆ ಬರುತ್ತೆ ನೋಡ್ಕೋ. ಓಕೆ, ಇದೇ ಸ್ಟೇಜ್ ಮೇಲೆ ಅವಾಗ ಫುಲ್ ಎಲ್ಲ ಟೀಚರ್ಸ್ ಇರುತ್ತೆ. ರೆಡಿ? ಥ್ಯಾಂಕ್ ಯು, ಸೋ ಕ್ಯೂಟ್. ಥ್ಯಾಂಕ್ ಯು ಸೋ Thank you. ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ 25th ಡೇ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಅಗೇನ್ ಇಟ್ ವಿಲ್ ಟೇಕ್ ಟು ಮಚ್ ಟೈಮ್. ನಾನು ಎಲ್ಲರಿಗೂ ಒಂದೇ ಸತಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಸರ್, ಸ್ಟೆಫಿ ಮ್ಯಾಮ್, ತತನ ಸರ್, ಕೇಶವ್ ಬ್ರೋ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಚಾನ್ಸ್. ಬಾಲು ಸರ್, ಕೃಷ್ಣ ಸರ್, ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮಿ. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ, ನೀವೆಲ್ಲ ನೋಡಿರ್ತೀರ. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಗೇನ್. ಮೊದಲಿಗೆ ವಸಿ, ನಾನು ಮತ್ತು ವಸಿ ಇದು 4ನೇ ಸಿನಿಮಾ ಒಟ್ಟಿಗೆ ಮಾಡ್ತಿರೋದು. ಮೊದಲನೇದು ಐರಾ ಮಾಡಿದ್ವಿ ತುಂಬ ವರ್ಷಗಳ ಹಿಂದೆ. ಅದಾದಮೇಲೆ ಟಗರು, ತಲ್ವಾರ್ಪೇಟೆ, ಆಮೇಲೆ ಲವ್ಲಿ. ಖುಷಿ ಆಗುತ್ತೆ ಸಕ್ಸಸ್ ಮೀಟ್ ಅನ್ನೋ ಒಂದು ಇವೆಂಟ್ಗಳು ಮಾಡುವಾಗ, ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲ ಸಿನಿಮಾಗಳು ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಿ, ಅದು ನಮಗೂ ಇನ್ನೂ ಡೌಟ್ ಇರುತ್ತೆ, ಇದೇನಾಗುತ್ತೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಸಕ್ಸಸ್ ಮೀಟ್ ಅಂತ ಮಾಡೋದು ಅದೊಂಥರ ಖುಷಿಯ ವಿಚಾರ. ಆಪ್ತಾಮಿದ್ರು ಸಿನಿಮಾಲಿ ಅವಿನಾಶ್ ಸರ್ ಹೇಳ್ದಂಗೆ ಏನೋ ಸಾಧಿಸಿದ ಕಳೆ ನಿನ್ನ ಮುಖದಲ್ಲಿ ನೋಡಿದೆ ಅನ್ನೋ ಥರದ್ದು ಒಂದು ಸಾಧಿಸಿದ ಕಳೆ ಇರುತ್ತೆ ಸಕ್ಸಸ್ ಮೀಟಿಗೆ ಬಂದಾಗ. ಎಲ್ಲ ಸಿನಿಮಾಗಳು ಹಿಂಗೆ ಸಕ್ಸಸ್ ಮೀಟ್ಗಳಿಗೆ ಹೋಗೋಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕನ್ನಡ ಸಿನಿಮಾಗಳು ಹೀಗೆ ಆಗಲಿ. ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್. ಬಿಕಾಸ್ ಈ ಕಾಲಘಟ್ಟಗಳಲ್ಲಿ ಸಂಬಂಧಿಕರುಗಳೇ ಕರಿಯಲ್ಲ ಫಂಕ್ಷನ್ಗಳಿಗೆ, ಒಂದು ವಾಟ್ಸಪ್ ಮಾಡಿಬಿಟ್ಟು ಬಂದ್ಬಿಡಿ ಅಂತಾರೆ. ಅಂಥದ್ರಲ್ಲಿ ವರ್ಷಾನುಗಟ್ಟಲೆ ಹಿಂದೆ ಮಾಡಿದ ಎಲ್ಲ ಕೆಲಸಗಾರಗಳನ್ನ ಜ್ಞಾಪಿಸ್ಕೊಂಡು ಬರಲೇಬೇಕು ಅಂತ ತುಂಬ ಪ್ರೀತಿಯಿಂದ ಕರೆದು ಈ ಕೆಲಸಗಾರಗಳಿಗೆ ಸನ್ಮಾನ ಮಾಡೋ ಅಂಥ ಒಂದು ಫಂಕ್ಷನ್ ಇದು. ಹಾಗಾಗಿ ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ. ತುಂಬ ಖುಷಿ ಇದೆ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫಿಲಮಲ್ಲಿ ಫುಲ್ ಜೋರಾಗಿ ಕಾಣಿಸಿದ್ದಾರೆ, ಆದರೆ ಯಾವಾಗಲಿಂದ ಫುಲ್ ಸೈಲೆಂಟಾಗೇ ಇದ್ದಾರೆ ನಮ್ಮ ಶೇಖರ್ ಅವರು. ಸೊ ಶೇಖರ್ ಅವರೇ, ಈಗ ನೀವು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಹರೀಶ್ ಸರ್ ಹೇಳ್ದಂಗೆ ವಸಿಷ್ಠ ಅಣ್ಣ, ಆಮೇಲೆ ಹರೀಶ್ ಸರ್, ಆಮೇಲೆ ಅಶ್ವಿನ್ ಬ್ರೋ, ಕೇಶವ್ ಅವರೆಲ್ಲ ಮಫ್ತಿಲಿ ಕೆಲಸ ಮಾಡಿದ್ದೆ. ಹಾಗಾಗಿ ಮಫ್ತಿಲಿ ಒಂದು ದೋಸೆ ಸೀನ್ ಇದೆ, ನಾನು ಸ್ಮೈಲ್ ಮಾಡೋ ಅಂಥದ್ದು. ಅದನ್ನ ಇಟ್ಕೊಂಡು ಕ್ರಿಮೂಹಿ ಪಾತ್ರ ನೀವೇ ಮಾಡಬೇಕು ಅಂತಂದಾಗ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆಮೇಲೆ ಆ ಪಾತ್ರದ ಆಡಿಯನ್ಸ್ಗಳು ನನ್ನ ಮೈಸೂರಲ್ಲಿ ತುಂಬ ಚೆನ್ನಾಗಿ ಬೈದರು ನನಗೆ, ಏನೇನು ಮನುಷ್ಯನ ನೀನು ಹಂಗೆ ಅಂತ. ಬಟ್ ಪಾತ್ರ ಗೆಲ್ತು ಅಂತ ಆಡಿಯನ್ಸ್ ಬೈದೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಹಬೋನ್ಸ್ ಪ್ರೊಡಕ್ಷನ್ಸ್ಗೆ, ನಮ್ಮ ರವಿ ಸರ್ ಆಗಲಿ, ಬಾಲು ಸರ್ ಆಗಲಿ, ಕೃಷ್ಣ ಸರ್ ಆಗಲಿ, ತುಂಬ ಖುಷಿ ಆಯಿತು. ಆಮೇಲೆ ವಸಿಷ್ಠ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದೊಂದು 4 ನಿಮಿಷ ಒಂದು ಡೈಲಾಗು ಒಂದು ಪೇಜಲ್ಲಿ ಹಿಂಗೆ ಹೋಗ್ತಾ ಇರ್ತದೆ, ಬಟ್ ಅವ್ರಿಗೆ ಡೈಲಾಗೇ ಇರಲ್ಲ. ಬಟ್ ಅವರು ತುಂಬ ಸಪೋರ್ಟ್ ಮಾಡಿದ್ರು, ಇದು ತುಂಬ ಇಂಪಾರ್ಟೆಂಟು ಆಯಿತಾ, ಆ ಕವನ ಹೇಳೋದಾಗ್ಬೋದು, ಇನ್ನೊಂದಾಗ್ಬೋದು, ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಮಾಡು ಆಯಿತಾ, ತಲೆಗೆಡಿಸ್ಕೊಬೇಡ ಆಯಿತಾ, ಕೂಲಾಗಿ ಮಾಡು. ತುಂಬ ಸಪೋರ್ಟ್ ಮಾಡಿದರೆ ಅಣ್ಣ, ತುಂಬ ಥ್ಯಾಂಕ್ಸ್. ಆಮೇಲೆ ಸಫಿ ಮ್ಯಾಮ್, ಆ್ಯಕ್ಚುಲಿ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ, ಕನ್ನಡ ತುಂಬ ಸ್ಪಷ್ಟತೆಯಿಂದ ಮಾತಾಡ್ತವ್ರೆ. ಆಮೇಲೆ ನಮ್ಮ ದತ್ತಣ್ಣ ಸರ್ಗೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟ್ರಿಗೆ ನಾನು ವಿಲನ್ನ ನೆನ್ಪು ಮಾಡ್ಕೊಳ್ಳದೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಮಾಡಿದ್ದೀರ. ಓವರಾಲ್ ಎಲ್ಲ ಟೀಮ್ಗೂ, ನಮ್ಮ ಎಂಟೈರ್ ಟೀಮ್ಗೂ ನಾನು ತುಂಬ ಥ್ಯಾಂಕ್ಸ್. ಟೆಕ್ನಿಷಿಯನ್ಸ್ ನಮ್ಮ ಪ್ರತಾಪ್ ಸರ್ ಆಗ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್. 25 ದಿನ ನಿಜವಲ್ಲೂ ತುಂಬ ನಾವು ಕಲಾವಿದರು ಆಸೆ ಪಡೋದೆ ಇದಕ್ಕೆ, ಒಂದು ಸಕ್ಸಸ್ ಮೀಟು, ಒಂದು ಸಕ್ಸಸ್ ಸೆಲೆಬ್ರೇಷನ್. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಥ್ಯಾಂಕ್ ಯು ಶೇಖರ್ ಅವರೇ. ವರ್ಧಾ ಅವರು ಪ್ಲೀಸ್. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಮೊದಲಿಗೆ 25 ದಿನ ಪೂರೈಸಿದೆ. ಕಂಗ್ರಾಟ್ಸ್ ನಮ್ಮ ಇಡೀ ತಂಡಕ್ಕೆ. ಹಾಗೆ ವಸಿಷ್ಠ ಸರ್ಗೆ ಕಂಗ್ರಾಚುಲೇಷನ್ ಸರ್, ಒಳ್ಳೇದಾಗಲಿ. ಭಾಳ ಖುಷಿ ಇದೆ ನಿಮ್ಮ ಪಾತ್ರನ ನೋಡಿ. ಬೇರೆ ಮೊದಲು ನೋಡ್ತಿದ್ದ ಪಾತ್ರಗಳೇ ಬೇರೆ, ಬಟ್ ಡೈರೆಕ್ಟ್ರ್ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಈ ಥರ ಪಾತ್ರ ನಿಮ್ಮ ಹತ್ರ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದಾರಲ್ಲ, ಒಳ್ಳೇದಾಗಲಿ. ಕನ್ನಡಕ್ಕೊಬ್ಬರು ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಈ ಸಿನಿಮಾಲಿ ಒಂದು ಪಾತ್ರ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. 25 ದಿನ ಇದಂಗೆ 100 ದಿನ ಫಂಕ್ಷನ್ ಮಾಡೋಂಗಲ್ಲಿ ಪ್ರೊಡಕ್ಷನ್ ಹೌಸ್ಗೂ ಕೂಡ ಒಳ್ಳೇದಾಗಲಿ ಸರ್. ದಯವಿಟ್ಟು ಒಂದ್ಸಲ ಪ್ರೊಡ್ಯೂಸರ್ನ ತೋರಿಸ್ಬಿಡಿ ಸರ್, ಎಲ್ಲರಿಗೂ ಒಂದ್ಸಲ. ನಾವು ಯಾರು ನೋಡೇ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆ ಒಂದು ಕುತೂಹಲಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. 100 ಡೇಸಿಗೆ ಪಕ್ಕಾ ಬರ್ತಾರ ಅವರು. ಇದೇ ಸ್ಟೇಜ್ ಮೇಲೆ ಕರ್ಕೊಂಡು, ಇನ್ನೂ ದೊಡ್ಡ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರೆ. ನಂಗೆ ಆಕ್ಚುಲಿ ಭಾಳ ಇಷ್ಟ ಆಗಿದೆ ಈ ಈವೆಂಟ್ ಅಲ್ಲಿ. ಇವ್ರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಕನ್ನಡ ಯಾರು ಮಾತಾಡ್ತಿದ್ರೆ ಹೊರಡೆ ಮಾತಾಡಿ ಕಿವಿ ಹಿಂಗೆ ಸ್ಟ್ರೈಟ್ ಆಗುತ್ತೆ. ಅದೇ ನಮ್ಮ ಕನ್ನಡದ ಹುಡುಗಿ ಅಲ್ವಾ? ಹೌದು, ಇವಾಗ ಕನ್ನಡದ ಹುಡುಗಿ ಆಗಿದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು ವರ್ಧಾ ಅವರೇ. ಹಾಗೆ ಎಂಟೈರ್ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿ ನಮ್ಮ ಸಿನಿಮಾನ ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಿರುವಂಥ ದಿ ಒನ್ ಅಂಡ್ ಓನ್ಲಿ ವೆರಿ ಟ್ಯಾಲೆಂಟೆಡ್ ಮಹೇಶ್ ಅವರು ಇದ್ದಾರೆ. ಸೊ ಮಹೇಶ್ ಅವರು ದಯವಿಟ್ಟು ಮಾತಾಡಬೇಕು. ಎಷ್ಟು ಸ್ಟ್ರಾಟಜಿ ಎಲ್ಲ ಹೆಂಗೆ ಬರುತ್ತೆ ನಿಮಗೆ ಐಡಿಯಾ? ಹಾಗೇನಿಲ್ಲ, ಅದು ಪ್ರೀತಿಯಿಂದ ಮಾಡ್ತೀವಿ ಅಷ್ಟೇ, ಅಂತ ಮಾರ್ಕೆಟಿಂಗ್ ಏನಿಲ್ಲ. ಪ್ರೀತಿ ಇದ್ದ ಕಡೆ ಮಹೇಶ್ ಇರ್ತಾರೆ ಅಷ್ಟೇ. ಯಾರು ಕರೆದ್ರೆ ನಮ್ಮ ಕೆಲಸ ಬಿಡುವ ಟೈಮಲ್ಲಿ ಹೋಗ್ತೀವಿ ಅಷ್ಟೇ.
ತುಂಬ ವರ್ಷದಿಂದ ವಶಿಷ್ಠ ಸರ್ ಆಗ್ಬೋದು, ನನ್ನ ಪ್ರೊಡಕ್ಷನ್ ಹೌಸ್ ಅಭೋವನಸ್, ಬಾಲು ಸರ್, ಕೃಷ್ಣ ಸರ್, ರವಿ ಸರ್, ನಾನು ನೋಡಿದ್ದೀನಿ ರವಿ ಸರ್ನ. ಓಕೆನಾ, ಇವತ್ತೇನು ಪ್ರಮೋಷನ್ ಆಗ್ತಾ ಇದೆ ಸರ್, ಸಾಕು ನಿಲ್ಲಿಸಿ ಅಂತ ಹೇಳಿದ್ರು ನೈಟ್ ಕಾಲ್ ಮಾಡ್ತಾರೆ, ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ. ಸೊ ಈ ಪೇಜ್ ನೋಡಿ, ಹಿಂದೆ ಒಂದು ಇಂಟರ್ವ್ಯೂ ಆಗಿದೆ, ಇಷ್ಟು ರೀಚ್ ಆಗಿದೆ, ಇದನ್ನು ಮಾಡೋಣ. ಇಲ್ಲ ಸರ್ 1 ಲಕ್ಷ 1.5 ಲಕ್ಷ ಆಗುತ್ತೆ, ಪರವಾಗಿಲ್ಲ ಮಾತಾಡಿ ಅಂತ ಹೇಳುವಂಥ ಒಂದು ಇದು. ಅಂದರೆ ಒಂದು ಲಿಮಿಟ್ ದಾಟಿ ಪ್ರಮೋಷನ್ ಮಾಡುವಂಥದ್ದು, ಲಿಮಿಟ್ ದಾಟಿ ಸಿನಿಮಾ ಮಾಡುವಂಥದ್ದು, ರಿಸಿಪ್ಟ್ ತಗೊಳ್ಳುವಂಥದ್ದು. ಇವತ್ತೂ ಏನು ಬಂದಿದೆ ಏನು ಹೋಗಿದೆ ಗೊತ್ತು, ಅವ್ರಿಗೆ ಬೇಕಾಗಿರೋ ಸಕ್ಸಸ್ ಅಷ್ಟೇ. ಇನ್ನೂ ಮಾಡ್ತಾರೆ ಅವರು, ಇಲ್ಲಿ 100 ಸಿನಿಮಾಗಳು ಮಾಡ್ತಾರೆ. ಇನ್ನೇನು ಅವರು ತೆಲುಗು ಹೊರಟೋಗ್ತಾ ಇದ್ರು ಈ ಕೆಲವು ದಿನ ಹಿಂದೆ ಅವ್ರು ಮಾತಾಡ್ತಾರೆ, ಬಟ್ ಕನ್ನಡದಲ್ಲೇ ಮಾಡ್ತೀನಿ, ಇಲ್ಲೇ ಇನ್ನೂ ಸಾಕಷ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ಮಾತುಕತೆ ನಡೀತಾ ಇದೆ. ರವಿ ಸರ್, ನೀವು ಎಲ್ಲೇ ಇದ್ರು ಹ್ಯಾಟ್ಸ್ ಆಫ್, ನಿಮ್ಮಂಥ ಒಂದು ಪ್ಯಾಷನೇಟ್ ನಿರ್ಮಾಪಕರು ಬೇಕು. ಹಾಗೆ ಇನ್ನಿಬ್ಬರ ಬಗ್ಗೆ ಹೇಳಲೇಬೇಕು, ಐ ಎನರ್ಜಿ ಆ್ಯಂಡ್ ಬಾಲು and ಕೃಷ್ಣ ಅವ್ರು ಸರ್. ಇವರಿರೋದಕ್ಕೆ ನಾವು ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಅವರು ನಮಗಿಂತ ಯೋಚನೆ ಮಾಡ್ತಾರೆ ಮಾರ್ಕೆಟಿಂಗ್ ಬಗ್ಗೆ. ಇವತ್ತು 11 ಸಿಂಗಲ್ ಥಿಯೇಟ್ರಲ್ಲಿ ನೋಟ್ ಮಾಡ್ಕೊಳ್ಳಿ, ಅವ್ರು ಹೇಳ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಥಿಯೇಟ್ರ್ ಲಿಸ್ಟ್ ಅವ್ರು ಹೇಳ್ತಾರೆ. 11 ಸಿಂಗಲ್ ಥಿಯೇಟ್ರಲ್ಲಿ, 19 ಮಲ್ಟಿಪ್ಲೆಕ್ಸಲ್ಲಿ 25 ದಿನ ಪೂರೈಸಿದೆ. ಇದು ಹೆಮ್ಮೆ ಪಡುವಂಥ ವಿಷಯ. ಜೋರಾಗಿ ಚಪ್ಪಾಳೆ ಹೊಡೀರಿ. ಕಡಿಮೆ ಸಾಧನೆ ಅಲ್ಲ, ತುಂಬ ಕಾಂಪಿಟೇಷನ್ ಇತ್ತು. ಬರಬೇಡಿ ಅಂತ 14ನೇ ತಾರೀಕು ತುಂಬ ಕಾಲ್ಸ್ಗಳು ಬೇರೆ ಬೇರೆ ರೀತಿಯೆಲ್ಲ ಬಂತು, ಬಿಡಬೇಡಿ ಸಿನಿಮಾನ ಆ ಟೈಮಲ್ಲಿ ಅಂತ. ಎಲ್ಲ ದಾಟ್ಕೊಂಡು ಇವತ್ತು 25 ದಿನ ಆಗುತ್ತೆ, 50 ದಿನ ಆಗುತ್ತೆ, 100 ದಿನ ಆಗುತ್ತೆ. ಈ ಸೀಟ್ ತೊಗೊಳಕ್ಕೆ ಅಗೇನ್ ನಾವೆಲ್ಲರೂ ಸೇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಎಲ್ಲ ಶಾಲೆನಲ್ಲಿ ಟೀಚರ್ಸ್ ಎಲ್ಲ ಇದ್ದೇ ಇರ್ತಾರೆ. ಈ ಹೆಡ್ ಮಾಸ್ಟರ್ಸ್ ಇರ್ತಾರಲ್ಲ, ಹೆಡ್ ಮಾಸ್ಟರ್ ಅಂದರೆ ಎಲ್ರಿಗೂ ಒಂದು ಭಯ ಇದ್ದೇ ಇರುತ್ತೆ. ನಮ್ಮಿಬ್ಬರು ಹೆಡ್ ಮಾಸ್ಟರ್ಸ್ನ ಮುಂದೆ ಕರೆದ್ಬಿಡೋಣ. ಬಾಲು ಸರ್, ಕೃಷ್ಣ ಸರ್ ಬನ್ನಿ. ಒಂಥರ ಜಾಕ್ ಫ್ರೂಟ್ ಕೂಡ ಇದ್ದಂಗೆ, ಹೊರಗಡೆಯಿಂದ ಫುಲ್ ಶಾರ್ಪಾಗಿ ಚುಚ್ತಾ ಇರ್ತಾರೆ, ಒಳಗಡೆ ಸ್ವೀಟಾಗಿ ಸಾಫ್ಟಾಗಿ ಇರ್ತಾರೆ. ಸೊ ಇವಾಗ ಓವರ್ ಟು ಯು ಬೋತ್. ನಮಸ್ಕಾರ ಎಲ್ರಿಗೂ. ಲವ್ಲಿ ಇವತ್ತು 25 ದಿವಸ ಪೂರೈಸಿದೆ. ಬಟ್ ಸಿನಿಮಾ ರಿಲೀಸ್ ಮಾಡೋ ಮೂಮೆಂಟಲ್ಲಿ ಸಾಕಷ್ಟು ನೆಗೆಟಿವ್ ಇಶ್ಯೂಸ್ ಬಂತು. ಇಂಡಸ್ಟ್ರಿ ಒಳಗಡೆ, ಪೊಲಿಟಿಕಲ್ಲಿ, ಮತ್ತು ಚಿತ್ರರಂಗನೂ ಒಂದು 6 ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತು. ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು ನಾವು. ಒಂದು ಕಂಟೆಂಟ್ನ ಸೋಷಿಯಲ್ ಪೇಜಸಲ್ಲಿ ಹಾಕಿದ್ರೆ ವಿತಿನ್ 1 ಅವರಲ್ಲಿ ವ್ಯಾನಿಷ್ ಆಗ್ಬಿಡೋದು. ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಪುಷ್ ಆಗ್ತಾಯಿತ್ತು. ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಇರಲಿಲ್ಲ ಜನಕ್ಕೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಬೇಕಂದ್ರೆ, ನಮ್ಮ ಕೆ ಮಂಜು ಸರ್ ಒಂದು ಮಾತು ಹೇಳ್ತಾಯಿದ್ರು. 1800 ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಇತ್ತಂತೆ ಕರ್ನಾಟಕದಲ್ಲಿ. ಅದು 1400 ಆಯಿತು, ಆಮೇಲೆ 1200 ಆಯಿತು, ಇವಾಗ 600 ಆಯಿತು, ಇವಾಗ 80 ಥಿಯೇಟ್ರ್ ಹೊಡೆದಾಕೋರೆ 900 ಐತೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಕನ್ನಡ 1-2 ಸಿನಿಮಾ ಬಂತು ಅಂದರೆ ನಾವೇ ಕಚ್ಚಾಡಬೇಕಾಯ್ತದೆ ಥಿಯೇಟ್ರಿಗೆ, ಅಂಥ ಪರಿಸ್ಥಿತಿ ಐತೆ. ಸರಿ ಆಯ್ತಪ್ಪ ಅಂತ ಥಿಯೇಟ್ರ್ ಅವ್ರ ಹತ್ರ ಹೋಗಿ ಏನಕ್ಕೆ ತೆಗೆದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ. ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಮಾಡಿ ಅಂದರೆ, ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ, ಯಾಕಂದರೆ ಆ ಸಿನಿಮಾಗೆ ಮಾತ್ರ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರೋದು. ನಿಮ್ಮ ಸಿನಿಮಾ ಹಾಕಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ. ಸೊ ಈ ಥರ ಪರಿಸ್ಥಿತಿ ಇದೆ. ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾರೆ. ಅವ್ರನ್ನ ನೋಡಬೇಡಿ ಅಂತ ಹೇಳೋದು ನಮಗೆ ಅಧಿಕಾರ ಇಲ್ಲ. ಸೊ ಎಂಟರ್ಟೈನ್ಮೆಂಟು ಅವ್ರಿಗೆ ಬಿಟ್ಟಿದ್ದು. ಒಂದು ಅನಿಮಲ್ ಅಂತ ಸಿನಿಮಾನ 10-12 ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ. ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು, ಆವೇಶಮ್ ಆಗಿರ್ಬೋದು, ಈ ಥರ ಸಾಕಷ್ಟು ಸಿನಿಮಾ ಇದೆ. ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ವಿಮರ್ಶೆ ಆಗಿದೆ, ಜನ ಇಷ್ಟಪಟ್ಟಿದ್ದಾರೆ. ಬಟ್ ಅಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಸಿಕ್ಕಲ್ಲ ಇಲ್ಲಿ. ಸೊ ಶಾಕಾಹಾರಿ ಆಗಿರ್ಬೋದು, ಕೆರೆಬೇಟೆ ಆಗಿರ್ಬೋದು, ಲೈಕ್ ಬ್ಲಿಂಕ್, ಲವ್ಲಿ. ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡೋದು, ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡೋದು, ನೋಡಿದವರೆಲ್ಲರೂ ಖುಷಿ ಪಟ್ಟಿದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಸಿನಿಮಾಗೆ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ. ಸೊ ಯಾಕೆ ಅಂತ ಯೋಚನೆ ಮಾಡಿದ್ರೆ, ಇದು ಒಬ್ಬರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಒಬ್ಬ ನಿರ್ಮಾಪಕನಿಂದಾಗಲಿ, ನಿರ್ದೇಶಕನಿಂದಾಗಲಿ, ಕಲಾವಿದನಿಂದಾಗಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರಿಂದ ಹಿಡಿದು RP ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ಲರೂ ಅವರವರಂಥ ಪ್ಲ್ಯಾಟ್ಫಾರ್ಮಲ್ಲಿ ಬೆಸ್ಟ್ ಔಟ್ಪುಟ್ನ ಕೊಡಬೇಕು. ರೀಚ್ ಮಾಡಿಸೋದಾಗಿರ್ಬೋದು, ಒಳ್ಳೆ ವಿಮರ್ಶೆ ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ ಒಂದೊಂದು ವೀಕ್ ಆಗಿದೆ ಮತ್ತೊಂದು ಕಂಟೆಂಟ್ ಹಾಕೋದಾಗಿರ್ಬೋದು, ಪುಷ್ ಮಾಡೋದಾಗಿರ್ಬೋದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಇನ್ಫ್ಲುಯೆನ್ಸ್ ಮಾಡೋದು, ಎಲ್ಲರ ಕೆಲಸನೂ ಅಷ್ಟೇ. ಒಂದು ಸಿನಿಮಾ ಸಕ್ಸಸ್ ಆದರೆ ಸರ್, ಯಾವುದೇ ಪ್ರೊಡ್ಯೂಸರು ದುಡ್ಡು ಎತ್ಕೊಂಡು ಮನೆಗೆ ಹೋಗಲ್ಲ, ಇನ್ನೊಂದು ಸಿನಿಮಾನೇ ಮಾಡೋದಿಲ್ಲ. ಸೊ ಹಂಗಾಗಿ ಕನ್ನಡ ಆಡಿಯನ್ಸ್ಗೆ ನಾನು ಹೇಳ್ತೀನಿ ಅಂದರೆ,
ಬೇರೆ ಸಿನಿಮಾ ನೋಡಿ, ಆದರೆ ಕನ್ನಡ ಸಿನಿಮಾಗಳು ಎಲ್ಲಾನು ನೋಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಳ್ಳೆ ವಿಮರ್ಶೆ ಬಂದಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ನೀವು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ 3 ಬೆನಿಫಿಟ್ಸ್ ಐತೆ. ಒಂದು, ಅವ್ರು ಹೇಳ್ದಂಗೆ ಅಟ್ಮಾಸ್ ಅಂತ ಒಂದು ಅಡ್ವಾಂಟೇಜಸ್ ಇರೋಂಥ ದೊಡ್ಡ ಇದನ್ನು ಇಟ್ಕೊಂಡು ಮಾಡಿರ್ತೀವಿ. ಅದು ಸೌಂಡ್ನ ಎಂಜಾಯ್ ಮಾಡೋಕ್ಕಾದ್ರೆ ನೀವು ಥಿಯೇಟ್ರಿಗೆ ಬರಬೇಕು. ಇನ್ನೊಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆರ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, DOP ಎಲ್ಲ ಸೇರಿ ಒಂದು ಅದ್ಭುತವಾದ ಮೇಕಿಂಗ್ ಮಾಡಿರ್ತೀವಿ. ಅದನ್ನು ಎಂಜಾಯ್ ಮಾಡೋಕ್ಕಂದ್ರೆ ದೊಡ್ಡ ಸ್ಕ್ರೀನಿಗೆ ಬಂದಾಗ ಮಾತ್ರ ನಿಮಗೆ ಸಿಗೋದು. ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಮಾತ್ರ ಹೇಳ್ಬೇಡಿ. 3ನೇದು, ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆ ಎಂಟೈರ್ ಚಿತ್ರತಂಡಕ್ಕೆ ಇನ್ನೊಂದಷ್ಟು ಪ್ರಯತ್ನ ಮಾಡೋಣ ಅಂತ ಒಂದು ಖುಷಿ ಸಿಗುತ್ತೆ. ಸೊ ಅದಕ್ಕಾಗಿ ಬಂದು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಸೊ ಫೀವರ್ ಐತೆ, ಆದಷ್ಟು ಮಾತಾಡೋಕ್ಕಾಗ್ತಾಯಿಲ್ಲ, ಬೇಜಾರಾಗಬೇಡಿ. ಇನ್ನೂ ಇತ್ತು ಲಿಸ್ಟು ಹೇಳಲಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಡೇ 1 ಮುಹೂರ್ತಾದಾಗಿಂದ ಹಿಡಿದು ಇಲ್ಲಿ 25 ದಿನ ಪೂರೈಸುವವರೆಗೂ ತುಂಬ ಸಹಕಾರ ನೀಡಿದ್ದೀರಾ. ದಯವಿಟ್ಟು ನಿಮಗೆ ಮೊದಲನೇ ಥ್ಯಾಂಕ್ಸು. ಎರಡನೇದು, ಲವ್ಲಿ ಚಿತ್ರ ಯಾರ್ಯಾರು ನೋಡಿ ಆನಂದಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ಪ್ರೇಕ್ಷಕರಿಗೆ ಎರಡನೇದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಚಿತ್ರತಂಡಕ್ಕೆ ಎಲ್ರಿಗೂ ಆಲ್ರೆಡಿ ಹೇಳ್ಕೊಂಬಂದಿದ್ದಾರೆ, ನಮ್ಮ ಕಡೆಯಿಂದನೂ ಒಂದು ಥ್ಯಾಂಕ್ಸು. ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ, ನಿಮ್ಮ ಮುಖಾಂತರ ಒಂದ್ಸಲ ಒಂದು ಥ್ಯಾಂಕ್ಸ್. ಸೊ ಎಲ್ಲೋ ಒಂದು ಕಡೆ ಜೂನ್ ಮಂತು ನಮಗೊಂಥರ ಶಾಪವಾಗಿ ಕನ್ವರ್ಟ್ ಆಗೋಯ್ತು ಲವ್ಲಿಗೆ. ಸೊ ಹಾಸನದಿಂದ ಹಿಡಿದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗಳಿಗೆ ಮುಗ್ದೋಗ್ಬಿಡ್ತು. ಸೊ ಲವ್ಲಿ ಅನ್ನೋದು ಒಂದು ಸಿನಿಮಾ ಇದೆ, ಅದೊಂದು ಕನ್ನಡ ಸಿನಿಮಾ. ತುಂಬ ಕಷ್ಟಪಟ್ಟಿದ್ದಾರೆ, 2 ವರ್ಷದಿಂದ ಬಂಡವಾಳ ಹಾಕಿ ಇಷ್ಟು ಜನ ಮನೆ ಮಠ ಬಿಟ್ಟು ಕೆಲಸ ಮಾಡಿದ್ದಾರೆ. ಅದನ್ನ ಹೇಳೋದಕ್ಕೂ ತುಂಬ ಕಷ್ಟ ಆಗೋಯ್ತು, ನಮಗೆ ರೀಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋಯ್ತು. ಸೊ ಯಾಕೆ ಅದು ಇದಾಯ್ತು ನಮಗೇಂದ್ರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರಲಿಲ್ಲ. ಇನ್ನು 1 ವರ್ಷ ಆಗಲಿ ಬೇಕಾದ್ರೆ ನಾವು ವೆಯ್ಟ್ ಮಾಡ್ತೀವಿ, ನಮಗೇನು ಅರ್ಜೆಂಟ್ ಇರಲಿಲ್ಲ. ಸೊ ಅದೊಂದು ತುಂಬ ಬೇಸರ ಸಂಗತಿ ಇದೆ ನಮಗೆ. ಅದನ್ನು ಹೇಳ್ಕೋಬೇಕು ಅಂತ ಮನಸಾರೆ ಹೇಳ್ಕೋಬೇಕು ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಎರಡನೇದಾಗಿ, ಒಂದು ಟ್ರೆಡಿಷ್ನಲಾಗಿ ಯಾವ ಥರ ನಡ್ಕೊಂಡ್ಬಂದಿದೆ ಅಂತ ಹೇಳಿದ್ರೆ, ಈ ನಮ್ಮ ವಿಡಿಯೋ ರಿವ್ಯೂವರ್ಗಳಾಗಿರ್ಬೋದು ಮತ್ತು ಮಾಧ್ಯಮ ಮಿತ್ರರುಗಳನ್ನ ಬಂದು ಒಂದು ಸಿನಿಮಾ ನೋಡಿ ಸರ್, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರಾಗಿ ಅದೆಲ್ಲರೂ ಮಾಡ್ತಾರೆ, ಅದನ್ನು ನಾವು ಮಾಡಿರ್ತೀವಿ. ಸೊ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಬಂದು ಸಿನಿಮಾ ನೋಡಿ ಶುಕ್ರವಾರ ಆಗುತ್ತೆ, ಶನಿವಾರ ಆಗುತ್ತೆ, ಭಾನುವಾರ ಆಗುತ್ತೆ, ಸಾರ್ ರಿವ್ಯೂ ಕೊಡಿ ಸಾರ್, ಏನೋ ನಿಮ್ಗೆ ಅನಿಸಿದ್ದನ್ನು ಹೇಳಿ ಸರ್ ಅಂತ ಬೇಡ್ಕೊತೀವಿ. ಸೊ ಆದ್ರೂ ಕೂಡ ಎಲ್ಲೋ ಒಂದು ತಾತ್ಸಾರ, ಅದೇ ಕನ್ನಡ ಸಿನಿಮಾ ಅನ್ನೋ ತಾತ್ಸಾರನ, ಇಲ್ಲಾಂದರೆ ವಸಿಷ್ಠವ್ರ ಮೇಲೆ ತಾತ್ಸಾರನ, ಇಲ್ಲ ಪ್ರೊಡಕ್ಷನ್ ಮೇಲೆ ಇದ್ದಾಗ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ತಾತ್ಸಾರ. ನಾನು ಅದನ್ನೇ ಎಕ್ಸಾಕ್ಟಾಗಿ ನಾನೇನು ಮಾಡ್ತೀನಿ, ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ, 5 ಗಂಟೆ ಶೋ, ಅದು 5 ಗಂಟೆ, ಮಾರ್ನಿಂಗ್ 5 ಗಂಟೆ ಶೋ. ಅವರು ಕರೆಯಲ್ಲ, ಇನ್ವೈಟ್ ಮಾಡಲ್ಲ, ದುಡ್ಡು ಕೊಡಲ್ಲ, ಇನ್ನೊಂದು ಮಾಡಲ್ಲ, ಥ್ಯಾಂಕ್ಸು ಕೂಡ ಹೇಳಲ್ಲ ಅವರು. 9 ಗಂಟೆ ರಿವ್ಯೂ ರೆಡಿ ಇರುತ್ತೆ. ಸೊ ಪರಭಾಷೆನ ವೈಭವೀಕರಿಸ್ತಾ ಇರೋ ನಾವು ಯಾಕೆ ನಮ್ಮ ಚಿತ್ರಗಳನ್ನ ವೈಭವೀಕರಿಸ್ತಲ್ಲ ಅಂತ ಅರ್ಥ ಆಗ್ತಾಯಿಲ್ಲ. ಕ್ವಾಲಿಟಿ ಇಲ್ವಾ, ಸಿನಿಮಾ ಇಲ್ವಾ, ಮೇಕಿಂಗ್ ಮಾಡಿಲ್ವಾ, ಕಷ್ಟಪಟ್ಟಿಲ್ವಾ? ಸೊ ನೆಗೆಟಿವ್ ಏನಾರು ಇದ್ದರೆ ಬೋರ್ಡಲ್ಲಿ ಕಮೆಂಟ್ಸು, ಇಲ್ಲಾಂದರೆ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳ್ತೀರಾ. ಬಟ್ ಏನಕ್ಕೆ ಅಂತ ನನಗೂ ಅದೊಂದು ಅರ್ಥ ಆಗ್ತಾಯಿಲ್ಲ. ಸೊ ಹಂಗಾಗಿ ಸಿನಿಮಾ ಅಲ್ಲಿ 50% ಜನರಿಗೆ ತಲುಪುವಂತಲ್ಲಿ ವಿಫಲ ಆಗ್ತು. ಸೊ ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡಿದೆ, ಯಾವ ಪೇಪರ್ ಅಂತ ಗೊತ್ತಿಲ್ಲ, ಕೋಟಿ ಬಾಚುವಲ್ಲಿ ಸೋತ ಕೋಟಿ ಬಾಚುವಲ್ಲಿ ವಿಫಲವಾದ ಕೋಟಿ, ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಸೋತ ಚಿಟ್ಟೆ ಅಂತ ಬರೀತಾರೆ. ಯಾವ ಪೇಪರ್ ಅದು? ಪೇಪರ್ ನನಗೆ ಇದು ಗೊತ್ತಿಲ್ಲ, ಆರ್ಟಿಕಲ್ ಇದೆ ನನ್ನ ಹತ್ರ. ಸೋತ ಚಿಟ್ಟೆ ಅಂತ ಬರೀತಾರೆ. ಯಾವ ಥರ ಸೋತರು ಅಂದರೆ ಯಾವ ಥರ, ಗೆದ್ದರು ಅಂದರೆ ಯಾವ ಥರ? ಗೆಲ್ಲೋದು ಅಂದರೆ ಒಂದು ಪ್ಯಾರಾಮೀಟರ್ ಇರುತ್ತೆ. ಒಂದು 100 ಕೋಟಿ ಕಲೆಕ್ಷನ್ ಆದರೂ ಗೆದ್ದರು ಅಂತನಾ, ಇಲ್ಲಾಂದರೆ 20,000 ಜನ ಸಿನಿಮಾ ನೋಡ್ರೆ ಗೆದ್ದರು ಅಂತ ನನಗೆ ಅರ್ಥ ಆಗಲಿಲ್ಲ. ಸಿಕ್ಕಾಬಿಟ್ಟ ಮನ್ಸಿಗೆ ಬೇಜಾರಾಗುತ್ತೆ. ಅದು ಸೋತರು ಅಂದರೆ ಏನು ಅರ್ಥ? ನಾವು ಸೋತಿದ್ದಿದ್ರೆ ಇವತ್ತು 25 ದಿವಸ ಮಾಡಿದ್ದೇ ಈ ಉದ್ದೇಶಕ್ಕೆ. ನಾವು ಹೋಗಿ ನೋಡಿ, ಬುಕ್ ಮೈ ಶೋ ಇದನ್ನ ಥಿಯೇಟ್ರಲ್ಲಿ ಇದೆಲ್ಲ, ಯಾರಿಗಾರು ದುಡ್ಡು ಕೊಟ್ಟು ನಡ್ಸೋಕ್ಕಾಗತ್ತಾ ಸಿನಿಮಾನ? ನಿನ್ನೆನೂ ಹೌಸ್ಫುಲ್ ಆಗಿದೆ ಸರ್, 18 ಸ್ಕ್ರೀನ್ಗಳಲ್ಲಿ ಹೌಸ್ಫುಲ್ ಆಗಿದೆ ನಿನ್ನೆ ಮೊನ್ನೆ. ತೋರಿಸ್ತೀನಿ ನಾನು. ಬುಕ್ ಮೈ ಶೋ ಅಲ್ಲಿ ನೀವು ಹೋಗಿ ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು, ಯಾವುದು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಮತ್ತು ಇವತ್ತಿನ ದಿವಸ ಥಿಯೇಟ್ರ್ಗಳಿಗೆ ನೀವು 5 ಲಕ್ಷ ರೆಂಟ್ ಕೊಡ್ತೀನಿ ಖಾಲಿ ಓಡಿಸಿ ಅಂದ್ರೂ ಓಡಿಸುವಂಥ ಪರಿಸ್ಥಿತಿ ಇವತ್ತಿಲ್ಲ. ಸೊ ಮಲ್ಟಿಪ್ಲೆಕ್ಸ್ ಅವರು ಅಂತೂ ನಮ್ಮನ್ನ ಅಲೋನೇ ಮಾಡಲ್ಲ ಬಿಡಿ, ಏನಿದ್ರು ಮೇಲಲ್ಲೇ ಮಾತಾಡಬೇಕು. ಕಲೆಕ್ಷನ್ ಇತ್ತ ಕಂಟಿನ್ಯೂ ಮಾಡ್ತಾರೆ, ಇಲ್ದಾರ ಕಂಟಿನ್ಯೂ ಮಾಡಲ್ಲ. ಸೊ ಸೋತ ಚಿಟ್ಟೆ ಅಂತ ಬರೀತಾರೆ. ಚಿತ್ರಮಂದಿರಗಳು ಕ್ಲೋಸು ಅಂತ ನೆಗೆಟಿವ್ಗೆ ಸಿಕ್ಕಾಬಿಟ್ಟು ಒತ್ತು ಕೊಡುವಂಥವ್ರು. ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಕೋಟಿ, ಲವ್ಲಿ, ಚೆಫ್ ಆಫ್ ಚಿದಂಬರ ಮತ್ತು ಇನ್ನೊಂದು ಯಾವುದೋ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸರ್ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿ ತಿಳ್ಕೊಳ್ಳಿ, 70 ಚಿತ್ರಮಂದಿರ ಅವತ್ತು ಓಪನ್ ಆಗಿದೆ, ಇನ್ಕ್ಲೂಡಿಂಗ್ ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಬನ್ನೂರು ಥಿಯೇಟರ್ಗಾರ ಆಗಿರ್ಬೋದು, ಆ ಥರ 70 ಸಿಂಗಲ್ ಸ್ಕ್ರೀನು ಓಪನ್ ಆಗಿದೆ.
ಇದನ್ನು ಗುರುತಿಸೋದೇ ಇಲ್ಲ, ಇದನ್ನು ಬರೆಯೋದೇ ಇಲ್ಲ. ಜನರಿಗೆ ಏನು ಗೊತ್ತಾ, ಚಿತ್ರರಂಗ ಮುಚ್ಚೋಯ್ತು. ನಾವೆಲ್ಲ ಏನು ಮಾಡ್ಬೇಕು ಸರ್? ಸಿನಿಮಾ ಮಾಡಿದ್ದೀವಲ್ವ, ಥಿಯೇಟ್ರಿಗೂ ತಂದಿದ್ದೀವಲ್ವ ಸರ್. ಡೇ 1 ನಾನು ಹೇಳ್ತಾ ಇದ್ದೀನಿ ಸರ್, ಮುಹೂರ್ತ ಮಾಡಿ ಒಂದು ಲೊಕೇಶನ್ ಹುಡುಕಿ ಸಿನಿಮಾದವ್ರು ಅಂತ ಹೋದ್ರೇ ಮನೆಯಿಂದ ಆಚೆ ನಡೀರಿ ಫಸ್ಟು ಅಂತಾರೆ. ಈ ಥರ ಪರಿಸ್ಥಿತಿ ಇದೆ ಸರ್ ಇವತ್ತು. ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದು ಸಿನಿಮಾ ಮಾಡಿ ಪ್ರಮೋಟ್ ಮಾಡಿ ಅದನ್ನು ತಂದು ಜನರಿಗೆ ತಲುಪಿಸಿ ಥಿಯೇಟ್ರಲ್ಲಿದೆ ಬಂದು ನೋಡಿ ಅಂತ ಹೇಳೋದು ಭಾರಿ ಕಷ್ಟ ಇದೆ ಸಿನಿಮಾ ಮಾಡೋದು. ಬಟ್ ಈ ಥರದ್ದೆಲ್ಲ ನಮಗೆ ತುಂಬ ಬೇಸರ ಸಂಗತಿಗಳಿದೆ. ಸೊ ಬೇರೆ ಸಿನಿಮಾನ ವೈಭವೀಕರಿಸ್ತೀವಲ್ವ ನಾವೇನು 5 ಗಂಟೆ ಶೋ ನೋಡಿ 9 ಗಂಟೆಗೆ ಬಂದು ವೈಭವೀಕರಿಸ್ತೀವಲ್ಲ, ಅದನ್ನು ನಮ್ಮ ವೈಭವೀಕರಿಸಿದ್ರೆ ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಕನ್ನಡ ಯಾವುದೇ ಸಿನಿಮಾ ಆಗಿರಲಿ ಅದೇ ಪಾರ್ಟಲ್ಲಿ ನಾವು ನೋಡೋಕ್ಕೆ ಹೋದರೆ ನಮ್ಮ ಜನ ಬರ್ತಾರೆ ಸರ್ ಥಿಯೇಟ್ರಿಗೆ. ಜನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇದೆ ಅಂತ ತಲುಪಿಸೋದಕ್ಕೆ ಕೆಲವು ಮಾಧ್ಯಮಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಮ್ಮ ವಾಲ್ ಪೋಸ್ಟರ್ಗಳಾಗಿರ್ಬೋದು, ಆಟೋ, KSRTC, ಟ್ಯಾಬ್ಲೋ, ಹೋರ್ಡಿಂಗ್ ಅಂತ 1000 ಇದೆ. ಬಟ್ಟು ಪ್ರಮುಖವಾಗಿರೋದು ಸೋಷಿಯಲ್ ಮೀಡಿಯಾ. ಸೊ ಇದೆರಡರಲ್ಲಿ ಪರಭಾಷೆ ಕೊಡ್ತಾ ಇರ್ತಕ್ಕಂಥ ಪ್ರಿಫರೆನ್ಸ್ನ ನಮಗೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ತುಂಬ ನೋವಿದೆ ಅದು ನನಗೆ. ಸೊ ಅದು ಆ ಒಂದು ಮಟ್ಟದಲ್ಲಿ ಅದನ್ನು ನೋಡಬೇಕಾಗತ್ತೆ. ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದೆಲ್ಲ ಸುಳ್ಳು ಸರ್. ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದಾಗಿದ್ರೆ ಈ ಬೇರೆ ಸಿನಿಮಾಗಳು ಹೆಂಗೆ ಸರ್ ಓಡಾಡೋದು? 10-12 ಕೋಟಿ ಹೆಂಗೆ ಕಲೆಕ್ಷನ್ ಆಗ್ತಾಯಿದೆ ಕರ್ನಾಟಕದಲ್ಲಿ? ಕನ್ನಡ ಜನ ಬಿಟ್ಟು ಬೇರೆ ಯಾರು ನೋಡ್ತಾವ್ರೆ? ಬರೀ ಸ್ಟಾರ್ಗಳಿಂದ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ನಡೀತಾ ಐತೆ ಅನ್ನೋ ಸುಳ್ಳು. ಅವರು ನಮ್ಮ ಚಿತ್ರರಂಗನ ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ, ಎಂಟೈರ್ ಮಾರ್ಕೆಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಹೆಮ್ಮೆ ಇದೆ ಅವ್ರ ಮೇಲೆ. ಬಟ್ B ಕ್ಲಾಸು C ಕ್ಲಾಸು ಹೀರೋಗಳು ಸಿನಿಮಾ ಮಾಡಿದವರೆ ಇಂಡಸ್ಟ್ರಿಯಲ್ಲಿರೋ ಜನ ಹೆಂಗೆ ಬದುಕ್ತಾರೆ? ಬರೀ 4-5 ಜನದಿಂದನೇ ಸಿನಿಮಾ ನಡೀತಾಯ್ತಾ? ಅವ್ರಿಗೆ 6 ತಿಂಗಳಿಗೆ ಒಂದು ಸಿನಿಮಾ ಕೊಡಿ ಅಂತಾರೆ. ಅವ್ರ ಸಿನಿಮಾನೇ ಕಾಂಪಿಟೇಟರ್. ಅವ್ರಿಗೆ ನೆಕ್ಸ್ಟ್ ಬೆಸ್ಟ್ ಔಟ್ಪುಟ್ ಕೊಡಬೇಕು ಅನ್ನೋದೇ ಇರ್ತದೆ. ಅವ್ರನ್ನ ಪ್ರೆಸರ್ ಹಾಕಿ ಕೇಳೋದಕ್ಕಾಗಲ್ಲ. ಬೇರೆ ಸಿನಿಮಾಗಳು ಬಂದಾಗ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಇನ್ಫ್ಲುಯೆನ್ಸ್ ಮಾಡಿ ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮಲ್ಲಿ ಅಷ್ಟೇ. ಆಮೇಲೆ ಕೆಲವರು ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರೆ, ಸರ್ ಪ್ರಚಾರ ಎಲ್ಲೋ ಕರೆಕ್ಟಾಗಿ ಆಗಲಿಲ್ವೇನೋ ಸಿನಿಮಾಗೆ ಅಂತ ಹೇಳ್ತಾರೆ. ಅಣ್ಣ ಈ ಮಂಜು ಬಾಯ್ಸ್ ಅಂತ ಒಂದು ಸಿನಿಮಾ ಬರುತ್ತಣ್ಣ, ವಾಲ್ ಪೋಸ್ಟರ್ ಅನ್ಸಲ್ಲ, ಒಂದು ವಾಲ್ ಪೋಸ್ಟರ್ ಇಲ್ಲ, ಹೋರ್ಡಿಂಗ್ ಇಲ್ಲ, TV ಕಮರ್ಷಿಯಲ್ಸ್ ಇಲ್ಲ. ಆದರೂ ಅದು ಹೆಂಗಣ್ಣ ಇಲ್ಲ 12 ಕೋಟಿ ಬಿಸ್ನೆಸ್ ಆಗುತ್ತೆ. ಸೊ ಇವರು ಹೆಂಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾದವ್ರು ಏನು ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಬೆಳಿಗ್ಗೆ 5 ಗಂಟೆ ಶೋ ನೋಡು, 9 ಗಂಟೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂದರೆ ಎತ್ತಿ ತೋರಿಸ್ತೀವಣ್ಣ. ನಮ್ಮ ಸಿನಿಮಾಗಳನ್ನ ನಾವು ತೋರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮಾಡೋಣ ಅಂದರೆ ತಾತ್ಸಾರ. ಸೊ ಈ ಮನೋಭಾವದಲ್ಲಿ ಕನ್ನಡ ಸಿನಿಮಾನ ನೋಡುವಂಥ ರೀತಿ ಬದಲಾದರೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರಿ ಅಣ್ಣ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಆದಮೇಲೆ ಹೇಳಬೇಕು. ಅಣ್ಣ ಇಲ್ಲಿವರೆಗೂ ನಮ್ಮ ಡೇಟಾ ಪ್ರಕಾರ 4 ಲಕ್ಷ ಜನ ಸಿನಿಮಾ ನೋಡಿದ್ದಾರೆ. ನಮ್ಮದು 4 ಲಕ್ಷ ಜನದಲ್ಲಿ ನಿಮ್ಮ ಹತ್ರ ಲೈವ್ ಆಗಿ ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟ್ಟರು, ಟೆಲಿಗ್ರಾಮು, ಬುಕ್ ಮೈ ಶೋ, IMDb ಅಂತ ಅಷ್ಟಿದೆ. ಅಲ್ಲಿ ಹೋಗ್ಬಿಟ್ಟು 10 ನೆಗೆಟಿವ್ ಕಮೆಂಟ್ ತೋರಿಸೋಣ ಸಾಕು. ನಾವು ಹೇಳೋದಲ್ಲ ಅಣ್ಣ, ಆಡಿಯನ್ಸ್ ಹೇಳ್ಬೇಕಲ್ವಾ. ಆಡಿಯನ್ಸ್ಗೆ ಇಷ್ಟ ಆಗಿದೆ ಸಿನಿಮಾ, ಬಟ್ ಎಲ್ಲೋ ಒಂದು ಕಡೆ ನಾವು ಸೋತ ಅಂತ ಪ್ರೊಜೆಕ್ಟ್ ಮಾಡ್ತೀವಿ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಅದು ತಪ್ಪು. ಸಿನಿಮಾ ಗೆಲ್ತಾ ಸೋಲ್ತಾ ಅಂತ ವಿಮರ್ಶೆ ಮಾಡಿ ಇದೊಂದು ಆರ್ಟಿಕಲ್ ಬರಲೇ ಇಲ್ಲ. 70 ಥಿಯೇಟ್ರ್ ಓಪನ್ ಆಯಿತು, ಚೇತರಿಸಿಕೊಂಡ ಚಿತ್ರರಂಗ ಅಂತ ಬರೀರಿ, ಜನರಿಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಚಿತ್ರರಂಗದ ಮೇಲೆ. ಅದು ಮಾಡಲ್ಲ. ಸೊ ಹಂಗಾಗಿ ಎಲ್ಲ ಕಡೆಯಿಂದ ಒತ್ತಡ. ಜೂನ್ ಮಂತ್ ಅಂತೂ ನಮ್ಮನ್ನು ಸಾಯಿಸ್ಬಿಡ್ತು. ಸೊ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿದ್ದೀವಿ ಅಂತ ಸಕ್ಸಸ್ ಮೀಟ್ ಮಾಡಿಲ್ಲ ಅಣ್ಣ. ಜನರಿಗೆ ಒಳ್ಳೆ ಒಂದು ಸಿನಿಮಾ ಮಾಡಿದ್ದೀವಿ, ಇಷ್ಟಪಟ್ಟಿದ್ದಾರೆ. ಆ ನೋಡಿರೋ ಜನಕ್ಕೆ ಒಂದು ಥ್ಯಾಂಕ್ಸ್. ಫಸ್ಟ್ ವೀಕಿಂದ 4th ವೀಕ್ ಕಲೆಕ್ಷನ್ ಬೆಟರ್ ಇದೆ, ಆಡಿಯನ್ಸ್ ಬರ್ತಾ ಇದ್ದಾರೆ. ಆಮೇಲೆ ಎಲ್ಲ ಕಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬಟ್ ಮಲ್ಟಿಪ್ಲೆಕ್ಸಿಂದ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಅವ್ರು ಒಂದೊಂದು ಶೋ ಕೊಡ್ತಾರೆ ಕನ್ನಡ ಪಿಕ್ಚರ್ಗೆ, ಅದು ಯಾರು ಬರೆಯಲ್ಲ, ಏನು ಮಾಡಲ್ಲ. ಕನ್ನಡ ಪಿಕ್ಚರ್ಗೆ ಲಾಸ್ಟಲ್ಲಿ ಗುರುವಾರ ಶೋ ಕೊಡ್ತಾರೆ. ಗುರುವಾರ ಶೋ ಕೊಟ್ಟರೆ ಜನ ಹೆಂಗೆ ಶುಕ್ರವಾರ ಬರಬೇಕು? ಅದು ಮೇಜರ್ ಪ್ರಾಬ್ಲಮ್ ಇದೆ. ಅದು ಮಲ್ಟಿಪ್ಲೆಕ್ಸ್ ಅವ್ರನ್ನ ನಾವು ಚೇಂಬರ್ ಮುಖಾಂತರ ಇಲ್ಲ ಮೀಡಿಯಾ ಮುಖಾಂತರ ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಬೇಕು. ಕರ್ನಾಟಕದಲ್ಲಿ ಕರ್ನಾಟಕನೇ ಸಾರ್ವಭೌಮ ಅಂತಿತ್ತಲ್ಲಣ್ಣ, ಚಿತ್ರರಂಗದಲ್ಲಿ ಇಲ್ಲ. ಅದು ನವೆಂಬರ್ 1 ಮಾತ್ರ. ಅದು ನವೆಂಬರ್ 1 ಅದು ಒಂದು ಶೋ ಹಂಗಾಗಿದೆ. ಸೊ ಎಲ್ಲರೂ ಸೇರ್ಬೇಕಣ್ಣ. ನಮ್ಮ ಬಾಲು ಸರ್ ಹೇಳ್ದಂಗೆ ಒಬ್ಬರ ಕೈಲಿ ಅದು ಸಾಧ್ಯ ಇಲ್ಲ. ಎಲ್ಲರೂ ಸೇರಬೇಕು. ಅಂದರೆ ಅದನ್ನ ಒಂದು ಬದಲಾವಣೆ ತರಬೇಕು ಅನ್ನೋ ಮನೋಭಾವ ಯಾರಿಗೂ ಬರ್ತಾ ಇಲ್ಲ. ಸುಮ್ಮನೆ ಸಿನಿಮಾ ಮಾಡ್ತಾಯಿದ್ದೀವಿ, ಸಿನಿಮಾ ಬರ್ತಾ ಇದೆ, ಸಿನಿಮಾ ಹೋಗ್ತಾ ಇದೆ. ಹಿಂಗೆ ಆದರೆ ಅಣ್ಣ ನನ್ನ ಪ್ರಕಾರ 2025ಕ್ಕೆ 100 ಚಿತ್ರನೂ ಬರಲ್ಲ. ಆಮೇಲೆ KG ರೋಡ್ನಲ್ಲಿ ಈ ಪಿಕ್ಚರ್ 4th ವೀಕ್ ಹೋಗ್ತಾ ಇದೆ. ಯಾವ ಪಿಕ್ಚರು 1 ವೀಕ್ಗೆ ಹೋಗಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ಈ ಸಿನಿಮಾಗೆ. ಆಡಿಯನ್ಸ್ ಬರ್ತಾ ಇದ್ದಾರೆ. ಇವತ್ತು ಸೆಕೆಂಡ್ ಶೋ ಆದರೂ ನೋಡಿದರೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲಿ ತನಕ ಫ್ರಮ್ ಡೇ 1ಇಂದ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ತುಂಬ ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನಾನು ಅದನ್ನು ಮರೆಯಲ್ಲ. ಯಾಕೆಂದರೆ ಫಸ್ಟ್ ಡೇ ನಾನು ಈ ಥರ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದಾಗ ತುಂಬ ಒಳ್ಳೆ ರೀತಿ ಬರೆದಿದ್ರಿ, ಸಪೋರ್ಟ್ ಮಾಡಿದ್ರಿ. ಆ ಖುಷಿ ಖಂಡಿತ ನನಗಿದೆ.
ಸಿನಿಮಾ ರಿಲೀಸ್ ಆ ಪ್ರೋಸೆಸ್ ಎಲ್ಲನೂ ಬಾಲು ಸರ್ ಕೃಷ್ಣ ಸರ್ ಎಲ್ಲ ಹೇಳಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ಒಂದು ಭಯ ಸ್ಟಾರ್ಟ್ ಆಯಿತು. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಕಂಟೆಂಟ್ ಯಾಕೆ, ಅದು ಯಾಕೆ, ಮಾಸ್ ಇಲ್ಲ, ಲೆಂತ್ ಇದೆ, ಈ ಥರ ಸುಮಾರು ಮಾತುಗಳು ಬರ್ತಾ ಇತ್ತು. ಬಿಟ್ಟರೆ ಚಿಕ್ಕ ಚಿಕ್ಕ ಪ್ರಯತ್ನನೂ ಕೂಡ ಅವತ್ತಿಗೆ ರಿವ್ಯೂ ಮಾಡ್ತಿದ್ದಂಥ ನಮ್ಮ ರಿವ್ಯೂವರ್ಸು, ಒಬ್ಬರ ಹೆಸರೇನೋ ಇದೆ, ಕನ್ನಡಿಗ ಸಮಥಿಂಗ್ ಏನೋ ಇಟ್ಕೊಂಡಿದ್ದಾರೆ ರಿವ್ಯೂವರು. ಅವರು 4 ತಮಿಳು ತೆಲುಗು ಸಿನಿಮಾಗಳೇ ಮಾಡಿದ್ದಾರೆ. ಅವ್ರ ಅಕೌಂಟ್ ಹೋಗಿ ಚೆಕ್ ಮಾಡಿ, ಕನ್ನಡ ಸಿನಿಮಾ ಯಾವುದೂ ಮಾಡಿಲ್ಲ ಆ ವ್ಯಕ್ತಿ. ಅಂದರೆ ಸಿನಿಮಾ ಅಂದರೆ ಆ ಥರ ರಿವ್ಯೂವರ್ಸ್ ಅಂತಂದರೆ ಯಾವ ಥರ ಸಿನಿಮಾ ನೀವು ರಿವ್ಯೂ ಮಾಡ್ತೀರಾ? ಇಲ್ಲ ಒಂದು 20 ಕೋಟಿ ಬಜೆಟ್ ಸಿನಿಮಾ, ಸ್ಟಾರ್ ಸಿನಿಮಾನೇ ಮಾಡ್ತೀರಾ ಅಂತಂದರೆ, 20 ಕೋಟಿ ಇನ್ವೆಸ್ಟ್ ಮಾಡುವಂಥ ಸ್ಟಾರ್ಸ್ ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ? ಹಂಗಾರೆ ಎಷ್ಟು ಸಿನಿಮಾಗಳು ಬರಬೇಕು? 4ರಿಂದ ಒಂದು 5 ಸಿನಿಮಾ ಬರಬೇಕು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿಗೆ. ಸೊ ಇದೆಲ್ಲ ಕೇಳಿದಾಗ ಖಂಡಿತ ನನಗೆ ಒಂದು ಕಡೆ ಬೇಜಾರಾಯಿತು, ಒಂದು ಕಡೆ ಭಯ ಆಯಿತು. ಅಯ್ಯೋ, ಕಂಟೆಂಟ್ ಸಿನಿಮಾ ಮಾಡಿ ತಪ್ಪು ಮಾಡ್ಬಿಟ್ನಾ? ಇದೇ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಮಲಯಾಳಮೋ ಇಲ್ಲ ತೆಲುಗುಗೋ ತಮಿಳಿಗೋ ಹೋಗಿ ಅಲ್ಲೇ ಮಾಡಬೇಕಿತ್ತು, ಇಲ್ಲಿ ಬ್ಲಾಕ್ ಬಸ್ಟರ್ ಆಗ್ತಿತ್ತೇನೋ ಅನ್ನೋ ಒಂದು ಯೋಚನೆ ಕೂಡ ನನ್ನ ತಲೆಗೆ ಬಂದ್ಬಿಡ್ತು. ನಂತರ ನಾನು ಕೂಡ ತುಂಬ ಬೇಜಾರಲ್ಲೇ ಇದ್ದೆ. ಯಾಕೆಂದರೆ ಯಾಕೆ ಕಂಟೆಂಟ್ ಸಿನಿಮಾ ನೋಡ್ತಾ ಇಲ್ಲ ಅಂತ. ನಾನು ಬಂದು ನಮ್ಮ ಗುರುಗಳು ಬಂದು ನರ್ತನ್ ಸರ್, ಸೊ ಮಫ್ತಿ, ಆ ಒಂದು ಪ್ರಶಾಂತ್ ಹಿಲ್, ಆ ಒಂದು ಬ್ಯಾಚಿಂದ ಆಚೆ ಬಂದಿರುವಂಥ ಒಬ್ಬ ಹುಡುಗ. ನಾನು ಮಾಸ್ ಮಾಡಬೇಕು, ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಅಂದರೆ ನಾನು ಚೆನ್ನಾಗೇ ಮಾಡ್ತೀನಿ. ಅದು ಲವ್ಲಿಲೂ ಕೂಡ ಆ ಒಂದು ಗ್ಲಿಮ್ಸಸ್ನ ನಾನು ತೋರಿಸಿದ್ದೀನಿ. ಬಟ್ ಮೊದಲನೇ ಪ್ರಯತ್ನ ಹಿಂಗೆ ಆಗೋಯ್ತಲ್ಲ ಅನ್ನೋ ಭಯ ಖಂಡಿತ ನನಗೆ ಫಸ್ಟ್ ವೀಕ್ ಇತ್ತು. ಬಟ್ ಸೆಕೆಂಡ್ ವೀಕಿಂದ ಏನಾಯಿತು, ಜನಗಳ ಸಪೋರ್ಟ್ ಹೆಂಗಿತ್ತು ಅಂದರೆ, ಖಂಡಿತ ನಾನು ಕಂಟೆಂಟ್ ಸಿನಿಮಾಗಳನ್ನೇ ಮಾಡ್ತೀನಿ, ಕಂಟೆಂಟ್ನ ಖಂಡಿತ ನಾನು ಬಿಟ್ಕೊಡಲ್ಲ. ಏಕೆಂದರೆ ಆ ಒಂದು ಧೈರ್ಯನ ಇಡೀ ಕನ್ನಡ ಜನತೆ, ಎಷ್ಟು ಜನ ನೋಡಿರೋ ಸಂಖ್ಯೆ ಕಮ್ಮಿ ಇರ್ಬೋದು, ಬಟ್ ನೋಡಿರೋಂಥ ಅಷ್ಟು ಜನರು ಕೂಡ ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಎಲ್ಲ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ದತ್ತಣ್ಣ ಸರ್ ಹೇಗೆ ಅಂದರೆ, ಸ್ಟಾರ್ಟಿಂಗ್ ನಾನು ಸ್ಟೋರಿ ನರೇಟ್ ಮಾಡಿದಾಗ ಅವ್ರು ಹೇಳಿದ್ರು, ಅಂದರೆ ನನಗೆ ಇಡೀ ಕಂಪ್ಲೀಟ್ ಸ್ಕ್ರಿಪ್ಟ್ ಬೇಕು, ಬರೀ ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಸಿನಿಮಾ ಮಾಡಲ್ಲ, ಇಡೀ ಸಿನಿಮಾ ಕಥೆನ ನಾನು ಕೇಳಿ ನನಗೆ ಇಷ್ಟ ಆದರೆ ಮಾತ್ರ ಮಾಡ್ತೀನಿ ಅಂತ. ನಂತರ ಅವ್ರು ಒಪ್ಪಿ ಇವತ್ತು ಸಿನಿಮಾ ಮಾಡಿದ್ದಾರೆ. ಅವ್ರ ಬಾಯಿಂದ ಸಿನಿಮಾ ಬಗ್ಗೆ ಮತ್ತು ನನ್ನ ಬಗ್ಗೆ ಅವ್ರೇನು ಮೆಚ್ಚುಗೆ ಕೊಟ್ಟರು, ಮತ್ತು ಈ ಥರ ಕಂಟೆಂಟ್ ಸಿನಿಮಾ, ಈ ಥರ ಒಳ್ಳೆ ಸಿನಿಮಾನೇ ಮಾಡು, ಈ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ನ ಹಿಟ್ಟು ಮಾಡು ಅಂತ ಹೇಳಿದ್ರಲ್ಲ. ಸೊ ಖಂಡಿತ ನಾನು ಗೆದ್ದಿದ್ದೀನಿ ಅಂತ ಹೇಳೋದಕ್ಕೆ ಇದೊಂದು ಆಶೀರ್ವಾದ, ದತ್ತಣ್ಣ ಸರ್ ಕೊಟ್ಟಿರೋ ಆಶೀರ್ವಾದ ಸಾಕು ನನಗೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಬ್ಲೆಸ್ಡ್. ಇನ್ನು ಅಭುವನಸ ಸಂಸ್ಥೆ ಅಂದರೆ, ನನಗೆ ಇವಾಗ ಒಂದು 29 ವರ್ಷ, ಅಂದರೆ 3 ವರ್ಷದಿಂದ 26-27 ವರ್ಷದ ಹುಡುಗ ನಾನು. ಅವತ್ತಿಗೆ ಹೋಗಿ ಅವ್ರಿಗೆ ಕತೆನ ನರೇಟ್ ಮಾಡ್ತೀನಿ. ಬಜೆಟಲ್ಲೂ ಕೂಡ ಆ ಒಂದು ಬಜೆಟ್ ಹೇಳಿದಾಗ ಅವರು ಯಾವುದೇ ರೀತಿ ಭಯ ಪಡಲಿಲ್ಲ, ಯೋಚನೆ ಮಾಡಲಿಲ್ಲ. ಕತೆ ಚೆನ್ನಾಗಿದೆ, ಅಂದರೆ ಡೈರೆಕ್ಟ್ರಾಗಿ ನೀನು ಮಾಡ್ತೀಯಲ್ವೋ ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಕತೆ ಚೆನ್ನಾಗಿದೆ. ಈ ಕತೆ, ಈ ಥರದ್ದು ಒಂದು ಕಂಟೆಂಟ್ ಇರುವಂಥ ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಸಪೋರ್ಟ್ ಮಾಡುವಂಥ ಮನಸ್ಸಿರುವಂತಹ ಪ್ರೊಡಕ್ಷನ್ ಹೌಸ್. ಸೊ ಈ ಒಂದು ಅಭುವನಸ ಸಂಸ್ಥೆನ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಸೊ ಪ್ಲೀಸ್ ಈ ಥರದ ಒಂದು ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಮಾಡಿ. ನಮ್ಮ ಪ್ರೊಡ್ಯೂಸರ್ ರವೀಂದ್ರ ಕುಮಾರ್ ಅವರಾಗಿರಲಿ, ನಮ್ಮ ಬಾಲು ಸರ್, ಕೃಷ್ಣಣ್ಣ, ವಿನು ಅಣ್ಣ, ಕಪ್ಪು ಅಣ್ಣ, ಸೊ ಮಹೇಶ್ ಅಣ್ಣ, ಈ ಥರ ಒಂದು ಸುಮಾರು ಜನ ಒಂದು ಟೀಮ್ ಇದೆ ಈ ಅಭುವನಸ ಸಂಸ್ಥೆ. ಯಾಕೆ ಇಷ್ಟು ಗಟ್ಟಿಯಾಗಿದೆ, ಇವತ್ತಿಗೆ 25 ಡೇಸ್ ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಸಂಸ್ಥೆಗೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ರೀಸನಿಂದ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಭುವನಸ. ಇನ್ನು ನನ್ನ ಅಣ್ಣ, ಸೊ ವಸಿಷ್ಠಣ್ಣ, ನಂದು ಸಂಬಂಧ ಸುಮಾರು 7-8 ವರ್ಷದಿಂದ, ಅಂದರೆ ಮಫ್ತಿಲಿ ನನ್ನ ಕೆಲಸ ನೋಡಿ ಇಷ್ಟಪಟ್ಟು ಅಲ್ಲಿಂದ ನನ್ನ ಜೊತೆನೂ ನನ್ನ ಜೊತೆ ಕೆಲಸ ಮಾಡುವಂಥ ಚಾನ್ಸ್ ಕೊಟ್ಟರು. ಕೊನೆಗೆ ಈ ಥರ ಒಂದು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಣ್ಣ ಅಂತ ಹೇಳಿದಾಗಲೂ ಕೂಡ ಅವರು ಡೇಟ್ಸ್ನ ಕೊಟ್ಟು, ಅಂದರೆ ಫ್ರೀ ಡೇಟ್ಸ್ನೇ ಕೊಟ್ಟಿದ್ದಾರೆ. ಸುಮಾರು ಲುಕ್ಸು ಮತ್ತು ಈವನ್ ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲೂ ಕೂಡ ನಾನು ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಬಟ್ ಆದರೂ ಕೂಡ ಅವರು ಸಪೋರ್ಟ್ ಮಾಡಿ ಯಾವುದಕ್ಕೂ ಕೂಡ ಬೇಜಾರು ಮಾಡ್ಕೊಳ್ದೆ, ಸರಿ ಚಿನ್ನ, ನಿನ್ನ ಕನಸು, ಓಕೆ ನನಗಿದಲ್ಲ ಅಂದರೆ ಇನ್ನೊಂದು ಸಿನಿಮಾ ನಾನು ಮಾಡ್ತೀನಿ, ಬಟ್ ಡೈರೆಕ್ಟ್ರಾಗಿ ನೀನು ಸೋಲ್ಬಾರ್ದು ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಅತ್ತಿಗೆ ಆಗಿರಲಿ, ವಸಿಷ್ಠಣ್ಣ ಆಗಿರಲಿ, ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ಸ್ಟೆಫಿ ಮ್ಯಾಮ್, ನಿಜವಾಗ್ಲೂ ನೀವು ನಮ್ಮ ಹುಡುಗಿನೇ, ನಮ್ಮ ಕನ್ನಡ ಹುಡುಗಿನೇ. ಸೊ ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಎಲ್ಲ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಸಪೋರ್ಟ್ ಮ್ಯಾಮ್, ಥ್ಯಾಂಕ್ ಯು. ಇನ್ನು ನಮ್ಮ ಪುಟ್ಟಿ ವಂಶಿಕಾ, ಅವಳು ಎಷ್ಟು ಸ್ಟ್ರಾಂಗ್ ಅಂದರೆ ಇದರಲ್ಲಿ ಅದೇ, ಅಂದರೆ ಸುಮಾರು ವಿಷಯಗಳು ಮಾತಾಡ್ತೀವಿ, ಬಟ್ ಒಂದು ಚಿಕ್ಕ ಮಗು, ಆವಾಗ ಅವಳಿಗೆ 4-5 ವರ್ಷ ಇರಬೇಕು. ನಾನು ಬೀಚ್ ಹತ್ರ ನಿಲ್ಲಿಸಿ ಒಂದು ಪರ್ಟಿಕ್ಯುಲರ್ ಒಂದು ಶಾರ್ಟ್ ತೆಗಿತಾ ಇದ್ದೀನಿ, ರೈನ್ ಶಾರ್ಟು, ಸಮುದ್ರದ ವೇವ್ಸ್, ಅಂದರೆ ನೈಟ್ ಬಂದು ಅದ್ರ ವಾಲ್ಯೂಮ್ ಬೇರೆನೇ ಇರುತ್ತೆ. ಪಕ್ಕ ನಿಂತ್ಕೊಳ್ಳೋದಕ್ಕೆ ನಮಗೆ ಒಂದು ಸೆಕೆಂಡ್ ಭಯ ಆಗುತ್ತೆ. ಬಟ್ ಇವಳು 10 ಮಿನಿಟ್ಸ್, 5 to 10 ಮಿನಿಟ್ಸ್ ಸಮುದ್ರ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಶಾರ್ಟ್ ಬರೋ ತನಕ ಅವಳು ಬಿಟ್ಟಿಲ್ಲ.
ಅಂಕಲ್ ಇನ್ನೊಂದು ಟ್ರೈ ಮಾಡ್ತೀನಿ ಅಂತ. ಸೊ ಆ ಏಜ್ಗೆ ಅಷ್ಟು ಡೆಡಿಕೇಶನ್ ಇದೆ, ಅಷ್ಟು ಮುದ್ದಾಗಿ. ಮತ್ತು ಮಂಗಳೂರ ಸ್ಲ್ಯಾಂಗ್ ಇದೆಯಲ್ಲ, ಉಡುಪಿ ಕುಂದಾಪುರ, ಆ ಒಂದು ಸ್ಲ್ಯಾಂಗಲ್ಲಿ ಡಬ್ಬಿಂಗ್ ಕೂಡ ಹಾಕೇನೆ ಮಾಡಿದ್ದಾಳೆ. ಸೊ ಥ್ಯಾಂಕ್ ಯು ಕಣೋ, ಖಂಡಿತ ಜನ ಇದನ್ನು ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮಾ. ಇನ್ನು ನಮ್ಮ ಶೇಖರ್ ಸರ್, ಸೊ ಶೇಖರ್ ಸರ್ನು ಕೂಡ ನಾನು ಮಫ್ತಿಲಿ ವರ್ಕ್ ಮಾಡ್ತಾ ಇದ್ದೆ, ಅಂದರೆ ಈ ಚಿತ್ರದ ಕ್ರಿಮುಹಿ ಪಾತ್ರ ಮಾಡಿರುವಂಥ ಶೇಖರ್ ಸರ್. ಸೊ ಮಫ್ತಿಯಿಂದ ನನಗೆ ಓಕೆ, ಒಳ್ಳೆ ಕಲಾವಿದ ಅವರು, ಇವ್ರಿಗೊಂದು ಒಳ್ಳೆ ಕ್ಯಾರೆಕ್ಟರ್ ಬರೀಬೇಕು, ಈ ಥರ ಕಲಾವಿದರನ್ನ ನಾವು ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ಅಂತ ಡಿಸೈನ್ ಮಾಡಿದಂಥ ಕ್ಯಾರೆಕ್ಟರ್ ಅದು ಕ್ರಿಮುಹಿ ಅಂತ. ಸೊ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಆ ಒಂದು ಪಾತ್ರಕ್ಕೆ, ಆ ಒಂದು ಡೆಡಿಕೇಶನ್ಗೆ. ಸೊ ಥ್ಯಾಂಕ್ ಯು ಶೇಖರ್ ಸರ್. ಇನ್ನು ಸುಧಿ ಸರ್ ಮತ್ತು ವರ್ಧನ್ ಸರ್ ಇಬ್ಬರದು ತುಂಬ ಸ್ಮಾಲ್ ಡ್ಯೂರೇಷನಲ್ಲಿ ಬಂದು ಹೋಗುವಂಥ ಪಾತ್ರ ಆಗಿದ್ರು ಕೂಡ ಏನೂ ಬೇಜಾರು ಮಾಡ್ಕೊಳ್ದೆ, ಇಲ್ಲ ನಿಮ್ಮ ಮೊದಲನೇ ಪ್ರಯತ್ನ ಇದು, ಓಕೆ ಮಾಡಿ, ನನಗೂ ಗೊತ್ತು ಈ ಸಿನಿಮಾಲಿ ಆ ಪಾತ್ರ ಬರೋದೇ ಅಷ್ಟೇ ಸ್ಮಾಲ್ ಡ್ಯೂರೇಷನ್, ಸೊ ನಾವು ಸಪೋರ್ಟ್ ನಿಮಗೆ ಮಾಡ್ತೀವಿ ಅಂತ ಹೇಳಿ ವರ್ಧನ್ ಸರ್, ಸುಧಿ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಇನ್ಸಿಡೆಂಟ್ ಏನಂದರೆ, ಆ್ಯಕ್ಚುಲಿ ಒಂದು ಡೋರ್ ಬ್ರೇಕ್ ಮಾಡ್ಕೊಂಡು ಅವರು ಫ್ಲೈ ಆಗಿ ಕೆಳಗಡೆ ಬೀಳಬೇಕು ಸುಧಿ ಸರ್. ಅದು ಒಂದು ಕೆಲವೊಂದು ಟೆಕ್ನಿಕಲ್ ಮಿಸ್ಟೇಕ್ಸಿಂದ ಆ್ಯಕ್ಚುಲಿ ಅವತ್ತು ಬೇರೆನೇ ಹಾಕಬೇಕಿತ್ತು. ಅದು ನೆನೆಸ್ಕೊಂಡ್ರೆ ಈಗಲೂ ನನಗೂ ಭಯ ಆಗುತ್ತೆ. ಬಟ್ ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಅಂದರೆ ಒಂದು ಪಾತ್ರ ಓಕೆ ಇದಕ್ಕೆ ನೀವು ಬೇಕಲ್ವಾ ಸರ್, ನಾನು ಬೀಳಬೇಕಲ್ವಾ ಸರ್, ಓಕೆ ಬೀಳ್ತೀನಿ. ಆಲ್ಮೋಸ್ಟ್ 15 feet ಹೈಟ್ ಫ್ಲೈ ಆಗಿ ಅವ್ರು ಒಂದೇ ಶಾಟಲ್ಲಿ ಕೆಳಗಡೆ ಬೀಳಬೇಕು. ಸೊ ಕಲಾವಿದ ಆಗಿ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇವತ್ತು ಸಕ್ಸಸ್ ಮೀಟ್ 25 ಡೇಸ್ಗೂ ಜಾಯಿನ್ ಆಗಿ ಇನ್ನೂ ಕೂಡ ನನ್ನಂಥ ಹೊಸ ಡೈರೆಕ್ಟರ್ಗೆ ಪುಷ್ ಮಾಡ್ತಾ ಇದ್ದಾರೆ. ಸೊ ಸುಧಿ ಸರ್ ಥ್ಯಾಂಕ್ ಯು, ವರ್ಧನ್ ಸರ್ ಥ್ಯಾಂಕ್ ಯು. ಇನ್ನು ನನ್ನ ಎಲ್ಲ ಮಾಳ್ವಿಕಾ ಮ್ಯಾಮು ಅಷ್ಟೇ ತುಂಬ ಮೇಜರ್ ಒಂದು ಡಾಕ್ಟರ್ ರೋಲ್ನ ಪ್ಲೇ ಮಾಡಿದ್ದಾರೆ. ಸೊ ಮಾಳ್ವಿಕಾ ಮ್ಯಾಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಚ್ಯುತ್ ಸರ್, ಸ್ವಪ್ನ ಮ್ಯಾಮ್, ಚಿತ್ಕಲಾ ಮ್ಯಾಮ್, ಸಾಧು ಸರ್, ಸೂರಜ್ ಸರ್, ಸಮೀಕ್ಷಾ ಮ್ಯಾಮ್, ಅವ್ರು ಇವತ್ತು ಬರೋದಕ್ಕಾಗಿಲ್ಲ. ಸೊ ಸಮೀಕ್ಷಾ ಮ್ಯಾಮ್ ಕೂಡ ಅಷ್ಟೇ. ಮ್ಯಾಮ್ ಫಸ್ಟ್ ಹಾಫಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಮೇಜರ್ ರೋಲ್ ಅದು. ಸೊ ಪ್ಲೀಸ್ ನೀವು ಆ್ಯಕ್ಟ್ ಮಾಡಿದ್ರೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ಮೇಲೆ, ಆಕೆ ಹೀರೋಯಿನ್ ಆಗಿ ಮಾಡ್ತಾ ಇದ್ರು ಕೂಡ ಒಂದು ಸೆಕೆಂಡ್ ಲೀಡ್ ಆಗಿ ಅವರು ಈ ಸಿನಿಮಾನ ಒಪ್ಪಿ ಮಾಡಿದ್ರು. ಸೊ ಥ್ಯಾಂಕ್ ಯು ಸಮೀಕ್ಷಾ ಮ್ಯಾಮ್, ಥ್ಯಾಂಕ್ ಯು. ಇನ್ನು ನನ್ನ HODs ಅಶ್ವಿನ್ ಕೆನೆಡಿ, ಇವತ್ತು ಏನು ನನ್ನ ಸಿನಿಮಾನ ಅಷ್ಟು ಕೂಲಾಗಿ ನಾನು ಮಾಡಿದೆ, ನಂದು ಮೊದಲನೇ ಸಿನಿಮಾ, ಬಟ್ ಅಶ್ವಿನ್ ಅವ್ರದ್ದು 4th ಮೂವಿ. ಸೊ ಅವರ ಗೈಡೆನ್ಸ್ ಕೂಡ ನನಗಿತ್ತು. ತುಂಬ ಸಿನಿಮಾಟೋಗ್ರಫರ್ ತುಂಬ ನನಗೆ ಗೈಡ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಶ್ವಿನ್ ಸರ್. ಆ್ಯಂಡ್ ಅನೂಪ್ ಸರ್, ಫಸ್ಟ್ ಸಿನಿಮಾ ಅಂತ ಬಂದಾಗ ನಾನು ಫಸ್ಟ್ ಚೂಸ್ ಮಾಡಿದ್ದೆ ಅನೂಪ್ ಸರ್, ಯಾಕೆಂದರೆ ಈ ಸಿನಿಮಾಲಿ ಎಮೋಷನ್ಸ್ ಜಾಸ್ತಿ ಇತ್ತು, ಜೊತೆಗೆ ಆ್ಯಕ್ಷನ್ಸು ಇತ್ತು. ಸೊ ಎರಡನ್ನೂ ಕೂಡ ಬ್ಲೆಂಡ್ ಮಾಡಬೇಕು. ಆ ಎಮೋಷನ್ಸ್ ಬರ್ದಿರೋದನ್ನ ಆ್ಯಕ್ಟ್ ಮಾಡಿರೋದು ಅಷ್ಟು ಫೀಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಮ್ಯೂಸಿಕ್ ಸಿಕ್ಬಿಟ್ರೆ ಖಂಡಿತ ಆಡಿಯನ್ಸ್ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅಂತ. ಸೊ ಅನೂಪ್ ಸರ್ ನನ್ನನ್ನು ಡೆಬ್ಯೂ ಡೈರೆಕ್ಟರ್ ಆಗಿದ್ರು ಕೂಡ ತುಂಬ ಸಪೋರ್ಟ್ ಮಾಡಿ ಎಲ್ಲ ಹಂತದಲ್ಲೂ ಇವತ್ತಿಗೂ ಕೂಡ ಧೈರ್ಯ ತುಂಬ್ತಿದ್ದಾರೆ. ಥ್ಯಾಂಕ್ ಯು ಅನೂಪ್ ಸರ್. ಆ್ಯಂಡ್ ಹರೀಶ್ ಸರ್, ಮಫ್ತಿಯಿಂದ ನಂದು ಹರೀಶ್ ಸರ್ದು ಪರಿಚಯ. ಸೊ ಎಲ್ಲ ರೀತಿ ಏನೇ ತಪ್ಪುಗಳಿದ್ರು ಕೂಡ ಎಡಿಟಿಂಗಲ್ಲಿ ಅದನ್ನು ತಿದ್ದಿ ಅದನ್ನು ಒಂದು ಪ್ರಾಪರ್ ಬ್ಯಾಲೆನ್ಸ್ ಮಾಡಿ ನೀಟಾಗಿ ಅದಕ್ಕೊಂದು ರೂಪ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಸೊ ಹರೀಶ್ ಸರ್ ಥ್ಯಾಂಕ್ ಯು. ಇನ್ನು ಪ್ರತಾಪ್ ಸರ್, ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆನೂ ನನ್ನ ಹತ್ರ ಜನ ಹೇಳ್ತಾ ಇದ್ರು, ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ವಾಯ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಬಟ್ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯಾರು ಏನು ಹೇಳ್ತಾ ಇರಲಿಲ್ಲ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಇಡೀ ಸಿನಿಮಾ ಆಲ್ಮೋಸ್ಟ್ 70-80% ಸೆಟ್ಟಲ್ಲೇ ಮಾಡಿರುವಂಥ ಸಿನಿಮಾ. ಸರ್ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಅದು ಸೆಟ್ಟು ಅಂತಲೇ ಯಾರಿಗೂ ಗೊತ್ತಾಯ್ತಾ ಇಲ್ಲ ಸರ್, ಅದು ಪ್ರಾಬ್ಲಮ್. ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಇಡೀ ಸಿನಿಮಾ ನಾನು ಸೆಟ್ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ಅಷ್ಟು ನ್ಯಾಚುರಲ್ ಆಗಿ ಸೆಟ್ಸ್ನ ಹಾಕ್ಕೊಟ್ಟಿದ್ದೀರ ಪ್ರತಾಪ್ ಸರ್, ಥ್ಯಾಂಕ್ ಯು. ಇನ್ನು ನಮ್ಮ ಪ್ರಮೋದ್ ಮರವಂತೆ ಸರ್ ಅಂತ ಬಂದಾಗ ಆಲ್ಮೋಸ್ಟ್ 4 ಸಾಂಗ್ಗಳು, ಅದರಲ್ಲಿ ಬಿಟ್ ಸಾಂಗ್ಗಳು ಇವತ್ತು ಕೋಟಿ ದೇವರ ಎಲ್ಲರಿಗೂ ಫೇವ್ರೇಟ್ ಆಗಿದೆ. ಸೊ ಆ ಥರದ್ದು ಒಂದು ಅದ್ಭುತವಾದಂಥ ಸಾಲುಗಳನ್ನ ನಮ್ಮ ಲವ್ಲಿ ಚಿತ್ರಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರಮೋದ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಅಭಿನಂದನ್ ಅಂತ ಬಂದಾಗ, ಸೌಂಡ್ ಡಿಸೈನ್ ಅಂತ ಬಂದಾಗ ಅವರು ಒಂದು ಒಳ್ಳೆ ಟೀಮನ್ನು ನನಗೆ ಕೊಟ್ಟು, ಓಕೆ ಸರ್ ಈ ಸಿನಿಮಾಲಿ ಲೈಕ್ ಅಟ್ಮಾಸಿಂದನೇ ನಾವೊಂದು ಸರ್ಟಿಫಿಕೇಟ್ ತೊಗೊಳ್ಳೋವಂಥ ಒಂದು ಕೆಪಾಸಿಟಿ ಇರುವಂಥ ಸಿನಿಮಾ, ವರ್ಕ್ ಮಾಡೋದಕ್ಕೆ ಸ್ಪೇಸ್ ಇರುವಂಥ ಸಿನಿಮಾ. ಸೊ ಇದನ್ನು ಚೆನ್ನಾಗಿ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ತನಕ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು 25 ಡೇಸ್ ಅಂತ ನಾನು ಹೇಳಿದ್ನಲ್ಲ, ಸೆಕೆಂಡ್ ವೀಕಿಂದ ನಮಗೆ ಸಿಕ್ಕಂಥ ಸಪೋರ್ಟ್ ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೀವಿ. ಸೊ ಪ್ಲೀಸ್, ಇನ್ನೂ ಥಿಯೇಟರ್ಸಲ್ಲಿದೆ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮ್ಗಳಿಗೆ ಇಲ್ಲಿ ತನಕ ಬಂದು
ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ, ಕ್ಯಾಪ್ಚರ್ ಮಾಡ್ತಿರೋದಕ್ಕೆ ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಮುಖ್ಯವಾಗಿತ್ತು. ಯಾಕೆ ಅಂದರೆ ಆಗಲೇ ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ, ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದನ್ನ ಕೇಳಿದ್ರಿ. ಅಂದರೆ ಒಂದು ಇಂಡಸ್ಟ್ರಿಯಾಗಿ ಒಂದು ರಫ್ ಅಥವಾ ಡ್ರೈವ್ ಪ್ಯಾಚಲ್ಲಿ, ಡ್ರೈವ್ ಫೇಸಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು 2 ಸಿನಿಮಾ ಮಾಡಬೇಕು, 3 ಸಿನಿಮಾ ಮಾಡಬೇಕು, ಈ ಥರದ್ದೆಲ್ಲ ಒಂದು ಅಂದರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ರೀತಿಯಲ್ಲೇ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬ ಜನ ಕೇಳ್ಪಟ್ಟಿದ್ದೀವಿ. ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸಲ್ಲಿದೆ, ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ, ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ. ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಕೆಲಸ ಮಾಡುವಂತಾದಾಗ, ಅವರೆಲ್ಲರೂ ಬ್ಯುಸಿಯಾಗಿದ್ದಾಗ, ಹಲವಾರು ಸ್ಟಾರ್ಗಳು ಬಂದಾಗ, ಹಲವಾರು ಡೈರೆಕ್ಟರ್ಗಳು ಸಿನಿಮಾ ಮಾಡೋದಾದಾಗ, ಹಲವಾರು ಜನ ಹೀರೋಗಳಾಗಲಿ, ಹೀರೋಯಿನ್ಗಳಾಗಲಿ ಇದ್ದಾಗ, ರೈಟರ್ಗಳಿದ್ದಾಗ ಇಂಡಸ್ಟ್ರಿ ಅನ್ನೋದು ಫ್ಲರಿಶ್ ಆಗುತ್ತೆ. ಆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಜನ ಬ್ಯುಸಿ ಆದಾಗ ಅವ್ರ ಬದುಕು ಹಸನಾಗುತ್ತೆ. ಅವರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಎಂಗೇಜ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಕೈ ತುಂಬ ಕೆಲಸ ಇದೆ, ಇಂಡಸ್ಟ್ರಿ ಚೆನ್ನಾಗಿ ಅಪ್ ಆ್ಯಂಡ್ ರನ್ನಿಂಗಲ್ಲಿ ಇದ್ದಾನೆ ಅಂತಲೇ ಅರ್ಥ. ಬಟ್ ಆ ಒಂದು ಡ್ರೈ ಫೇಸ್, ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ, ನಮ್ಮ ಸಿನಿಮಾ ಲವ್ಲಿ ಆಗಲಿ, ಕೋಟಿ ಆಗಲಿ, ಶೆಫ್ ಚಿದಂಬರ ಆಗಲಿ ಆ್ಯಂಡ್ ಶಿವಮ್ಮ ಆಗಲಿ ಬಂತು. ಇಂಥ ಒಂದು ಸಂದರ್ಭದಲ್ಲಿ ಅವರಾಗಲೇ ಹೇಳ್ದಂಗೆ 70 ಥಿಯೇಟರ್ಗಳು ಓಪನ್ ಆಯಿತು. ಇದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ, ಮೆನ್ಷನ್ನು ಮಾಡಲಿಲ್ಲ. ಆ್ಯಂಡ್ ಒಂದಷ್ಟು ಘಟನೆಗಳು ನಮಗೆಲ್ರಿಗೂ ಗೊತ್ತೇ ಇದೆ. ಅದೇ ಹಾಸನದಿಂದ ಅಂತ ಶುರು ಮಾಡಿದ್ರು ನಮ್ಮ ಕೃಷ್ಣ. ಇಲ್ಲಿ ಏನನ್ನ ನಾವು ಬಿತ್ತರಿಸ್ಬೇಕು, ಏನನ್ನ ನಾವು ಜನಕ್ಕೆ ಹೇಳಬೇಕು. ಈಗ ಇಂಡಸ್ಟ್ರಿ ಕಟ್ಟೋ ಕೆಲಸ 4 ಜನ ಹೀರೋಯಿಂದ ಆಗಲ್ಲ, 4 ಜನ ಡೈರೆಕ್ಟರಿಂದ ಆಗಲ್ಲ. ಅಲ್ಲಿ ನೀವು ಕ್ಯಾಪ್ಚರ್ ಮಾಡ್ತಿರ್ತಕ್ಕಂಥ, ನಮ್ಮ ಬಗ್ಗೆ ಬರಿತಕ್ಕಂಥ, ನಿಮ್ಮಿಂದ ಹಿಡಿದು ಆ್ಯಂಡ್ ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟರ್ಗಳು, ಪ್ರತಿಯೊಬ್ಬರು ಪೋಸ್ಟರ್ ಅನ್ಸೋನು ಹಿಡಿದು ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶಕ್ಕೆ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು. ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ ಇವತ್ತಾರು. ಯಾವಾಗ ಏಕತಾನತೆಯಲ್ಲಿ ಕೆಲಸ ಮಾಡ್ತೀವಿ, ತಾತ್ಸಾರ ಅನ್ನೋದು ನಮ್ಮ ಮೇಲೇನೆ, ನಮ್ಮವ್ರ ಮೇಲೇನೆ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ, ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಬಿಡಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಆ್ಯಂಡ್ ಅನ್ಕೊಂಡಂಗೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಅಡ್ಗಾಲ್ಗಳಿದ್ರು, ಅಡೆತಡೆಗಳಿದ್ರು, ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳ್ದಂಗೆ ಒಂದು 4 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ. ಎಲ್ಲನೂ ಲೈವ್ ಎಲ್ಲ ಗೊತ್ತಾಗುತ್ತೆ ನಿಮಗೆ, ಕ್ರಾಸ್ ಚೆಕ್ ಮಾಡ್ಕೋಬೋದು. 25 ದಿವಸದ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂಥ, ನಾನು ಅಂದರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಲವ್ಲಿ ಸಿನಿಮಾ ರಿಲೀಸ್ಗೆ ಮುಂಚೆಯಿಂದ ಒಂಚೂರು ಆ್ಯಕ್ಟಿವಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದವನು. ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದ್ದನ್ನು ಶೇರ್ ಮಾಡೋಕ್ಕಷ್ಟೇ ಬಳಸ್ತಾ ಇದ್ದೀನಿ. ಇವತ್ತಿಗೂ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 50 ಸ್ಟೋರಿ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ, 100 ಮೆಸೇಜಸ್ಗಳಿರ್ತವೆ. ಇದು ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ, ಜನ ಅಫ್ಕೋರ್ಸ್ ಒಂದು ರೀತಿಯಲ್ಲಿ ನೋಡೋದಾದರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡ್ದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಬಂದಿಲ್ಲ, ಒಪ್ಪೋ ಮಾತೆ. ಆದರೆ ನೋಡಲೇ ಇಲ್ಲ ಅನ್ನೋದಕ್ಕೆ ಸುಳ್ಳಂತೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಸಿನಿಮಾ 4 ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ. ಅದಕ್ಕೆ ಆವ್ರೇಜ್ 150 ರೂಪಾಯಿ ಅಥವಾ 200 ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ, ಕಲೆಕ್ಷನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ. 25ನೇ ದಿವಸದ ತನಕ ಬರೋಕ್ಕಾಯ್ತು. ಇಲ್ಲಾಂದಿದ್ರೆ ಥಿಯೇಟರ್ ಅವರು ದಾಕ್ಷಿಣ್ಯ ಇಟ್ಕೊಳ್ಳಲ್ಲ ಸಿನಿಮಾನ. ಆ್ಯಂಡ್ ಯಾರು ದಾಕ್ಷಿಣ್ಯಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ಶೋಗಳು ನಡೆಸಲ್ಲ, ಶೋಗಳು ಕೊಡಲ್ಲ. ಆ್ಯಂಡ್ ನಾನು ಒಂದು ಮಾತು ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ರೆಂಟ್ ಕಟ್ಬಿಟ್ಟು ಯಾವ ಸಿನಿಮಾ ಥಿಯೇಟ್ರನ್ನೂ ತೊಗೊಂಡಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇರೋದ್ರಿಂದನೇ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸು. ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟು ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದರೆ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನ ಕೇಳಿ ಮತ್ತೆ ಥಿಯೇಟ್ರಿಗೆ ಬಂದು ನೋಡಿದಂಥ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ. ಹಾಗಾಗಿ ಈ ಒಂದು ಸಕ್ಸಸ್ ಮೀಟು 25 ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್ ಇವತ್ತಿಗೆ. ಯಾಕಂದರೆ OTTಯಿಂದ ಸಿನಿಮಾಗಳು ಕಳೆದೋಗಿದ್ದಾವೆ ಆ್ಯಂಡ್ OTTನೂ ದೊಡ್ಡ ಸವಾಲಾಗಿದೆ ಇವತ್ತು. ಸೊ ಇಂಥ ಒಂದು ಫೇಸಲ್ಲಿ 25ನೇ ದಿವಸದ ಆಚರಣೆ ತುಂಬ ಖುಷಿ ಕೊಟ್ಟಂಥ ವಿಷಯ. ಹಾಗಾಗಿ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮಗೆ ಜೊತೆ ನಿಂತಂಥ ಎಲ್ಲ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವ್ರಿಗೆ ನಿಮ್ಮೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ಅಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟು, ಚಾಲೆಂಜ್ಗಳು, ಟಾಸ್ಕ್ಗಳು ತುಂಬಾ ಇತ್ತು. ಇದ್ರ ಜೊತೆನೂ ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ, ಜೊತೆ ಕೊಟ್ಟವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಒಂದೇ ಒಂದು ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಸ್ಮಾಲ್ ಥಿಂಗ್. ಯಾಕೆ ಕೃಷ್ಣ, ಬಾಲು ಕನ್ನಡ ಸಿನಿಮಾಗಳಿಗೆ ಈ ಥರದ ಒಂದು ಅಂದರೆ ಏನೋ 5 ಗಂಟೆಗೆ ಶೋ ನೋಡ್ಬಿಟ್ಟು 8 ಗಂಟೆ 9 ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ. ಕನ್ನಡ ಸಿನಿಮಾಗಳು ಯಾಕೆ ಮಾಡಲ್ಲ ಅಂದರೆ ಅವ್ರು ಯಾರೂ ಇಲ್ಲಿ ಬಂದು ಸಿಗಲ್ಲ, ಅಲ್ಲಿ ಗಾಸಿಪ್ ಮಾಡೋಕ್ಕೂ ಅವಕಾಶ ಇರಲ್ಲ, ಅಥವಾ ಯಾರು ಬಂದು ಮೀಟಿಂಗು ಇಂಟರ್ವ್ಯೂನು ಕೊಡಲ್ಲ. ಬಟ್ ಏನಂದರೆ ಅವರು ಕಲಾವಿದರಾಗೆ ಕಾಣಿಸ್ತಾರೆ. ಅವ್ರ ಎಂಟರ್ಟೈನ್ಮೆಂಟ್, ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್. ಬಟ್ ನಮ್ಮಲ್ಲಿ
ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನನ, ಹಾಗಾಗಿ ಅದ್ರ ಕಡೆ ಒಲವು ಜಾಸ್ತಿ ಇದೆ. ಸೊ ಇರಲಿ, ಇದು ಶಾಶ್ವತವಾದ ಫೇಸ್ ಏನಲ್ಲ. ದಿಸ್ ಟು ಶಲ್ ಪಾಸ್ ಆ್ಯಂಡ್ ನೋಡೋಣ, ಇದೇ ಫೇಸೇ ಮುಂದುವರಿಯುತ್ತಂದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಅವಕಾಶಗಳು ಎಲ್ಲ ಕಡೆನೂ ಇದೆ. ಗಿಡ ಹಿತ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಹಂಗೆ. ಮದ್ದೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದರೆ ಒಂದು ಕಳೆದ 12-13 ವರ್ಷದಿಂದ ಮಾಧ್ಯಮದ ಮಿತ್ರರು ಅಥವಾ ಗೆಳೆಯರು, ಹಿರಿಯರು, ನನ್ನನ್ನು ಗೈಡ್ ಮಾಡಿದಂಥ ಹಿರಿಯರು ಏನಿದ್ದೀರಿ ನೀವೆಲ್ಲರೂ, ನಿಮಗೆ ಹೇಳೋದು ಅಥವಾ ಕೇಳ್ಕೊಳ್ಳೋದು, ಹೌದು ಗೊತ್ತು ನಡೀತಾ ಇದೆ, ವಿದ್ಯಮಾನಗಳು ತುಂಬ ಇದ್ದಾವೆ, ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಆದರೆ ಎಷ್ಟಂತ ಅದನ್ನೇ ಮಾತಾಡೋಣ, ಅಥವಾ ಅಲ್ಲೊಂದು ಏನೋ ಒಂದು ಘಟನೆ, ಕೆಟ್ಟ ದುರ್ಘಟನೆ ನಡೀತು ಅಂದರೆ ಆ ದುರ್ಘಟನೆಯಿಂದನೇ ಚಿತ್ರರಂಗನ, ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ? ತುಂಬ ಸಾವಿರಾರು ಕುಟುಂಬಗಳಿದೆ, ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ. ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವು ಸಿನಿಮಾಗಳು ಮಾಡೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ. ದಯವಿಟ್ಟು ಅವ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ, ಒತ್ತು ಕೊಡಿ, ಒಲವು ತೋರಿಸಿ ಅಂತ ಪ್ರೀತಿಯ ಭಿನ್ನಹ ನಿಮ್ಮಲ್ಲಿ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಮೂಲಕ ಥಿಯೇಟ್ರಿಗೆ ಬಂದು ನೋಡಿದಂಥ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೃಷ್ಣ ಇನ್ನೊಂದಷ್ಟು ದಿವಸ ಖಂಡಿತವಾಗ್ಲೂ OTT ಸಡನ್ನಾಗಿ ಬಿಟ್ಬಿಡಲ್ಲ ನಾವು. 3ನೇ ವಾರಕ್ಕೆ ಬಂದ ಸಿನಿಮಾ, 4ನೇ ವಾರಕ್ಕೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ. ಚೆನ್ನಾಗಿ ಹೋಗ್ತಿದೆ, ಜನ ನಮ್ಮನ್ನ ಕಾಯ್ತಿದ್ದಾರೆ. ಹಾಗಾಗಿ ಥಿಯೇಟ್ರಲ್ಲಿ ಶೋ ಮುಗಿದ ಮೇಲೆ ಖಂಡಿತವಾಗ್ಲೂ OTT ಬರುತ್ತೆ. ಯಾರಿಗೆ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಆಗಲ್ಲ, ಧಾರಾಳವಾಗಿ ಆರಾಮಾಗಿ OTT ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.